ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ಸ್ಮಿತಾ ರಂಗನಾಥ್. ಲೋಕಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಯಾವ ರಾಜಕೀಯ ಪಕ್ಷಗಳು, ಆ ಪಕ್ಷದ ನಾಯಕರು ಈ ಚುನಾವಣಾ ಚದುರಂಗದಾಟದಲ್ಲಿ ಯಾವ ರೀತಿಯ ನಡೆಯನ್ನ ಅನುಸರಿಸುತ್ತಿದ್ದಾರೆ ಅನ್ನೋದರ ವಿಶ್ಲೇಷಣಾತ್ಮಕ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಇವತ್ತಿನ ಚುನಾವಣಾ ಚದುರಂಗ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮ ಪ್ರಾರಂಭ ಮಾಡಲಿಕ್ಕೆ ಮುಂಚೆ ಹೆಡ್ಲೈನ್ಸ್. ಉದಯನಿಧಿ ಸ್ಟಾಲಿನ್ ಬಳಿಕ ಪರಮೇಶ್ವರ್ ವಿವಾದ, ಹಿಂದೂ ಧರ್ಮದ ಹುಟ್ಟಿನ ಬಗ್ಗೆ ಅನುಮಾನ, ಸಚಿವರ ಹೇಳಿಕೆ ವಿರುದ್ಧ ಬಿಜೆಪಿ ಆಕ್ರೋಶ. ಬಿಜೆಪಿಯಲ್ಲಿ ಲಿಂಗಾಯತ ಸಮುದಾಯ ಕಡೆಗಣನೆ ಚರ್ಚೆ, ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ ಬಿಜೆಪಿ, ಬಿಎಸ್ವೈ ನೇತೃತ್ವದಲ್ಲಿ ಸಭೆಗೆ ಸಜ್ಜು. ಇಂಡಿಯಾ ಬದಲು ಭಾರತ್ ಹೆಸರಿಡೋ ಚರ್ಚೆ, ಲೋಕಸಭೆ ಚುನಾವಣೆಗೆ ಅಸ್ತ್ರವಾಗುತ್ತಾ ವಿವಾದ, ರಾಜಕೀಯ ಪಕ್ಷಗಳ ನಡುವೆ ನಡೀತಾ ಇದೆ ಚರ್ಚೆ. ಇವತ್ತಿನ ಈ ವರದಿಗಳನ್ನ ವಿಶ್ಲೇಷಣಾತ್ಮಕ ದೃಷ್ಟಿಯಲ್ಲಿ ನಿಮ್ಮ ಮುಂದೆ ವಿಸ್ತಾರವಾಗಿ ಪ್ರಸ್ತುತಪಡಿಸಲಿಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್ ನನ್ನ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ಕಾರ ಚಿದಾನಂದ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸ್ಮಿತಾ. ಹಾಗೆ ನಮ್ಮ ಔಟ್ಪುಟ್ ಎಡಿಟರ್ ಮಧು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಮಧು, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲ ಸುದ್ದಿಯತ್ತ ಗಮನ ಕೊಡ್ತಾ ಹೋಗೋಣ. ಕಳೆದ 3-4 ದಿನದಿಂದ ಇದೇ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಉದಯನಿಧಿ ಸ್ಟಾಲಿನ್ ಅವರ ಸನಾತನ ಧರ್ಮದ ಹೇಳಿಕೆ, ಆ ವಿವಾದ ಇನ್ನೂ ಕೂಡ ತಣ್ಣಗಾಗಿಲ್ಲ. ಇದೀಗ ನಮ್ಮ ರಾಜ್ಯದ ಸಚಿವರ ಹೇಳಿಕೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಇದೀಗ ಹೊಸ ವಿವಾದಕ್ಕೆ ನಾಂದಿ ಹಾಡಿದೆ. ಹಿಂದೂ ಧರ್ಮದ ಕುರಿತಂತೆ ಮಾತನಾಡಿದ್ದಾರೆ ಪರಮೇಶ್ವರ್. ಇದೇ ಒಂದು ಹೇಳಿಕೆಯನ್ನ ವಿವಾದವಾಗಿ ಪರಿಗಣಿಸಿ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಗೃಹ ಸಚಿವರ ವಿರುದ್ಧ ಬಿಜೆಪಿ ಹಾಗೆ ಹಿಂದೂಪರ ಸಂಘಟನೆಗಳು ಕಿಡಿಕಾರ್ತಿದ್ದಾರೆ. ಪರಮೇಶ್ವರ್ ಅವರ ಹೇಳಿಕೆಯ ಹಿಂದಿನ ಅರ್ಥ ಹಾಗೆ ಸ್ಟಾಲಿನ್ ಅವರ ಹೇಳಿಕೆ, ಉದಯನಿಧಿ ಸ್ಟಾಲಿನ್ ಅವರ ಹೇಳಿಕೆ, ಅದರ ಹಿಂದಿನ ಅರ್ಥ, ಇದೆರಡನ್ನ ಕೂಡ ತುಲನೆ ಮಾಡಿ ಬಿಜೆಪಿ ಹಾಗೆ ಹಿಂದೂಪರ ಸಂಘಟನೆಗಳು ಕಿಡಿಕಾರ್ತಿದ್ದಾರೆ. ಪರಮೇಶ್ವರ್ ಅವರ ಹೇಳಿಕೆ ಏನು, ಅದಕ್ಕೆ ಬಿಜೆಪಿ ನಾಯಕರ ಪ್ರತಿಕ್ರಿಯೆ ಯಾವ ರೀತಿ ಇದೆ ಗಮನಿಸೋಣ, ನಂತರದಲ್ಲಿ ಚರ್ಚೆ. ಇತಿಹಾಸದಲ್ಲಿ ಅನೇಕ ಧರ್ಮಗಳು ಹುಟ್ಟುಕೊಂಡಿದ್ದಾರೆ. ಹಿಂದೂ ಧರ್ಮ ಯಾವಾಗ ಹುಟ್ಟಿತು, ಯಾರು ಹುಟ್ಟಿಸಿದ್ರು ಹಿಂದೂ ಧರ್ಮ ಇನ್ನೂ ಕ್ವಶನ್ ಮಾರ್ಕ್ ನಿಂತಿದೆ. ಸದ್ಯದ ಕ್ವಶನ್ ಮಾರ್ಕ್. ಬೌದ್ಧ ಧರ್ಮ ಈ ದೇಶದಲ್ಲಿ ಹುಟ್ಟುತ್ತೆ, ಜೈನ ಧರ್ಮ ಈ ದೇಶದಲ್ಲಿ ಹುಟ್ಟುತ್ತೆ, ಹೊರಗಡೆಯಿಂದ ಇಸ್ಲಾಂ ಧರ್ಮ ಬಂದಿದೆ, ಕ್ರೈಸ್ತ ಧರ್ಮ ಬಂದಿದೆ. ಒಂದು ಈ ಅಹಂಕಾರದ ಮಾತು, ದುರಹಂಕಾರದ ಮಾತುಗಳಿಗೆ ಅವರೇ ಭಸ್ಮ ಆಗ್ತಾರೆ. ಸನಾತನ ಧರ್ಮ ಸರ್ವಶ್ರೇಷ್ಠವಾಗಿರೋದು. ಇತ್ತೀಚೆಗೆ ಹುಟ್ಟಿರುವಂತ ಎಲ್ಲ ಧರ್ಮಗಳನ್ನ ಒಂದು ಮಾತು ಹೇಳಲಿಕ್ಕೆ ಇವರಿಗೆ, ಒಂದೇ ಒಂದು ಮಾತು ಹೇಳಲಿಕ್ಕೆ ಇವರಿಗೆ ತಪ್ಪು ಅಂತ ಹೇಳುವಂತ ಸ್ಥೈರ್ಯ ಇಲ್ಲ. ಇಂಥ ದುರಹಂಕಾರದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹಿಂದೂ ಧರ್ಮ ಅದು ಪುರಾತನ ಕಾಲದ್ದು, ಅದರ ಬೇರುಗಳು ಭಾರಿ ಆಳವಾಗಿದೆ. ಅದರ ಬೇರುಗಳನ್ನು ಯಾರಿಗೂ ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ, ಪರಮೇಶ್ವರರಿಗೂ ಕೂಡ ಅದರ ಬೇರುಗಳನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದೇ ಧರ್ಮದಲ್ಲಿ ಹುಟ್ಟಿದಂಥ ವ್ಯಕ್ತಿ ಆ ಧರ್ಮದ ವಿಚಾರದ ಬಗ್ಗೆ ಮಾತಾಡುವಾಗ ಸ್ವಲ್ಪ ಪರಿಜ್ಞಾನ ಇಟ್ಟುಕೊಂಡು ಮಾತಾಡುವಂಥದ್ದು ಸೂಕ್ತ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಪರಮೇಶ್ವರ್ ಅವರಿಗೆ ಪ್ರಾರ್ಥನೆ ಮಾಡ್ತೀನಿ, ಹಿಂದೂ ಧರ್ಮದ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಅಧಿಕಾರ ಇಲ್ಲ, ದಯವಿಟ್ಟು ಕ್ಷಮೆ ಕೇಳ್ಬಿಡಿ. ಇಲ್ಲ ನಿಮ್ಮ ಮುತ್ತಜ್ಜಾರು, ಅದ್ರ ಮುತ್ತಜ್ಜಾರು ಅದನ್ನ ಪಟ್ಟಿದ್ದೀರಿ, ಈ ಯಾರೋ ಏನಂತ ಕರೀತಾರೆ ಹೇಳುವರು ಅಂತಾರೆ ನೋಡಿ, ಅಂಥವ್ರ ಹತ್ರ ಹುಡ್ಕೊಂಡು ಹೋಗ್ಬೇಕೀಗ. ಈಗ ಒಂದು ಹುಚ್ಚು ಶುರುವಾಗಿದೆ. ಅದೇನಂತ ಕೇಳಿದ್ರೆ, ನಮ್ಮ ಸನಾತನ ಧರ್ಮವನ್ನು ದೂಷಣೆ ಮಾಡಿದ್ರೆ ನನಗೆ ಅಲ್ಪಸಂಖ್ಯಾತರ ಓಟ್ ಸಿಗ್ತದೆ, ಆ ವೋಟ್ ಬ್ಯಾಂಕಿನ ಮೇಲೆ ನಾನು ಅಧಿಕಾರ ಸ್ಥಾಪನೆ ಮಾಡ್ತೇನೆ. ಆ ಧರ್ಮ ಹುಟ್ಟಿದ್ದು ಯಾವಾಗಂತ ಗೊತ್ತಿಲ್ಲ, ಅದಕ್ಕೆ ನಾಶವೂ ಇಲ್ಲ, ಹುಟ್ಟು ಇಲ್ಲ, ನಾಶವೂ ಇಲ್ಲ, ಅದು ನಮ್ಮದು. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಈ ಹೇಳಿಕೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಕೇವಲ ಚರ್ಚೆ ಮಾತ್ರ ಅಲ್ಲ, ಪರಮೇಶ್ವರ್ ಅವರ ವಿರುದ್ಧವಾಗಿ ನೇರ ಮಾತುಗಳಲ್ಲಿ ಬಿಜೆಪಿಯ ನಾಯಕರು ಹಾಗೆ ಹಿಂದೂಪರ ಸಂಘಟನೆಯ ಮುಖಂಡರುಗಳು ಕಿಡಿಕಾರ್ತಿದ್ದಾರೆ ಕೂಡ. ಮಧು, ಈ ಪ್ರಶ್ನೆ ಪರಮೇಶ್ವರ್ ಅವರು ಕೇಳಿದ್ದು ಹಿಂದೂ ಧರ್ಮದ ಮೂಲ ಅಥವಾ ಹುಟ್ಟಿನ ಬಗ್ಗೆ ಪ್ರಶ್ನೆ ಹೊಸದಲ್ಲ. ಬಟ್ ಕೇಳಿದ್ಯಾರು, ಯಾವ ಉದ್ದೇಶದಿಂದ, ಯಾವ ರೀತಿಯ ಪದಪ್ರಯೋಗ ಅನ್ನೋದು ಬಹುಶಃ ಇವತ್ತು ಬಿಜೆಪಿ ಹಾಗೆ ಹಿಂದೂಪರ ಸಂಘಟನೆಗಳ ಆಕ್ರೋಶಕ್ಕೆ ಗುರಿ ಆಗಿದೆಯಾ ಅಂತ ಹೇಳಿ. ಎಕ್ಸಾಕ್ಟ್ಲಿ. ಈಗ ನೋಡಿ, ಈಗ ಧರ್ಮವನ್ನು ಗೌರವಿಸುವವರ ಅಥವಾ ಧರ್ಮದ ಪರವಾಗಿ ನಿಲ್ಲುವವರ ವಾದ ಏನು, ಈ ಹಿಂದೂ ಧರ್ಮ ಅನ್ನುವಂಥದ್ದು ಒಂದು ಧರ್ಮವೇ ಅಲ್ಲ, ಅದು ಇಟ್ಸ್ ಅ ವೇ ಆಫ್ ಲೈಫ್ ಅಂತ. ಎಲ್ಲವೂ ಕೂಡ ಅದೇ ರೀತಿ ಏನು ಇಲ್ಲಿರುವಂತಹ ಸಾಹಿತ್ಯ, ಪೌರಾಣಿಕ ಸಾಹಿತ್ಯ, ಅದಕ್ಕೆ ಏನು ಪೂರಕವಾಗಿರುವಂತ ಎಲ್ಲಾ ರೀತಿಯ ವಾದಗಳಲ್ಲೂ ಕೂಡ ಇದೇ ಒಂದು ವ್ಯಾಖ್ಯಾನ ಧರ್ಮದ ಪರವಾಗಿರುವಂಥದ್ದು. ಸೊ ಇಲ್ಲಿ ಕಾಲಾನಂತರ ಅದು ಧರ್ಮ ಅಂತ ಕರೀತಾ ಇರ್ಬೋದು. ಆದ್ರೆ ಇವರು ಹೇಳೋ ರೀತಿ ಡೇಟೆಡ್ ಧರ್ಮಗಳು, ಅಂದ್ರೆ ಇಂಥ ಸಂದರ್ಭದಲ್ಲಿ ಹುಟ್ಟಿದ್ವು, ಇಂಥ ಸಂದರ್ಭದಲ್ಲಿ ಇಂಥವರು ಅದಕ್ಕೆ ಪ್ರವರ್ತಕರು ಅಂತ ಏನು ಸೃಷ್ಟಿ ಅಂತ ಕರೀತಾರೆ. ಇವರು ಮಾತನಾಡುವಂತ ಸಂದರ್ಭದಲ್ಲಿ ಬಳಸಿರುವಂತ ಪದ ಪ್ರಯೋಗ ನಿಜವಾಗ್ಲೂ ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಆ ಒಂದು ವಿಚಾರದಲ್ಲಿ ಇಲ್ಲಿ ತುಂಬಾ ದೋಷ ಕಾಣ್ತಾ ಇರೋದು. ಅಂದ್ರೆ ಆಡ್ಕೊಳ್ಳೋರಿಗೆ ಅಥವಾ ಅದನ್ನ ಟೀಕಿಸುವವರಿಗೆ ಅಥವಾ ಅದನ್ನ ಆಕ್ಷೇಪಿಸುವವರಿಗೆ ಅಂತದೊಂದು ಅವಕಾಶವನ್ನು ಅವರು ಮಾತುಗಳಲ್ಲಿ ಕೊಟ್ಟಿದ್ದಾರೆ. ಹುಟ್ಟಿಸಿದ ಯಾರು,
ಇಂಥ ಪ್ರಶ್ನೆಗಳು ಬಂದಾಗ ನಿಜವಾಗ್ಲೂ ಕೂಡ ಭಾವನಾತ್ಮಕವಾಗಿ ದೊಡ್ಡ ಏನು ಘಾಸಿಯನ್ನು ಮಾಡುವಂಥದ್ದು ಧರ್ಮದ ವಿಚಾರವಾಗಿ ಯಾರು ತುಂಬಾ ಶ್ರದ್ಧೆಯಿಂದ ನಡ್ಕೊಡ್ತಾರೆ ಅಂತವರಿಗೆ. ಇವ್ರಿಗೆ ಬಹುಶಃ ಇವರೇ ಪ್ರಣಾಳಿಕೆ ಅಧ್ಯಕ್ಷರು ಕೂಡ ಆಗಿದ್ರು ಪ್ರಣಾಳಿಕೆ ಸಮಿತಿನಲ್ಲಿ. ಬಜರಂಗ ದಳ ಬ್ಯಾನ್ ವಿಚಾರ ಬಂದಾಗ ಅದು ಎಲೆಕ್ಷನ್ ಅಲ್ಲಿ ಏನು ಇಂಪ್ಯಾಕ್ಟ್ ಆಗ್ಲಿಲ್ಲ, ಅದು ತುಂಬಾ ಅದ್ಭುತವಾಗಿ ಏನಾದ್ರು ಇಂಪ್ಯಾಕ್ಟ್ ಆಗ್ಬಿಡುತ್ತೇನೋ ಬಿಜೆಪಿಗೆ, ನೆಗೆಟಿವ್ ಆಗಿ ಕಾಂಗ್ರೆಸ್ ಆಗತ್ತೇನೋ ಅನ್ನೋ ಲೆಕ್ಕಾಚಾರದಲ್ಲಿ ಇತ್ತು ಒಂದು ವರ್ಗ, ಅಥವಾ ಮಾತುಕತೆಗಳ ಆ ರೀತಿ ಅಭಿಪ್ರಾಯಗಳಿದ್ವು, ಅದಾಗ್ಲಿಲ್ಲ. ಅದಾದ ನಂತರವೂ ಕೂಡ ಧರ್ಮ ಮತ್ತೊಂದು ವಿಚಾರ ಅಂತ ಬಂದಾಗ ಸಾಧ್ಯವಾದಷ್ಟು ಮಟ್ಟಿಗೆ ಹೇಳಿಕೆಗಳನ್ನ ಹೇಳಿ ಕೇಳಿ ಅಥವಾ ಸ್ವಲ್ಪ ಕಾಯ್ದಿರಿಸಿಕೊಂಡು ಕೊಡುವಂತ ಪದ್ಧತಿಯನ್ನ ಡಿ.ಕೆ. ಶಿವಕುಮಾರ್ ಅಧ್ಯಕ್ಷರಾದ ನಂತರ ಕಂಡ್ಕೊಂಡು ಬರ್ತಾ ಇದೀವಿ ಇತ್ತೀಚಿನ ಕರ್ನಾಟಕ ರಾಜಕೀಯದಲ್ಲಿ. ಮೊನ್ನೆ ಚಾಮುಂಡೇಶ್ವರಿ ತಾಯಿಗೆ ಮೊದಲ ಗೃಹಲಕ್ಷ್ಮಿಯ ಒಂದು ಖಾತೆಯ ಹಣವನ್ನ ಹಾಕಿದ್ದು ಮತ್ತು ಅವರ ಸಿದ್ದರಾಮಯ್ಯನವರ ಹಣೆಯ ಮೇಲೆ ತಿಲಕ ಇತ್ತು ಅದು. ಸೊ ಇವೆಲ್ಲವೂ ಕೂಡ ತುಂಬಾ ಬಹುಮುಖ್ಯ ಇವತ್ತಿನ ದಿನಮಾನದಲ್ಲಿ ರಾಜಕೀಯವಾಗಿಯೂ ಕೂಡ ಮತ್ತು ಸಾಂಸ್ಕೃತಿಕವಾಗಿಯೂ ಕೂಡ ಜನ ಜಾಗೃತರಾಗ್ತಾ ಇದ್ದಾರೆ, ಅಥವಾ ಅದಕ್ಕೊಂದು ವೇಗ ಬಂದಿದೆ, ವೇಗೋತ್ಕರ್ಷ ಬಂದಿದೆ ಅನ್ನೋ ಸಂದರ್ಭದಲ್ಲಿ ಇಂತಹ ಹೇಳಿಕೆಗಳು, ನೀವು ಧರ್ಮದಲ್ಲಿ ಸಮಸ್ಯೆಗಳಿದ್ರೆ ಅದನ್ನ ಪರಿಹರಿಸುವಂತ ಮಾರ್ಗೋಪಾಯಗಳನ್ನ ಕಂಡುಹಿಡಬೇಕು. ಹೇಗೆ BL ಸಂತೋಷ್ ಅಥವಾ ಪ್ರಿಯಾಂಕ್ ಖರ್ಗೆ ಅವ್ರ ನಡುವೆ ಒಂದು ಟ್ವೀಟ್ ವಾರ್ ಏನ್ ನಡೀತಾ ಇದೆ ಅಥವಾ ಪೋಸ್ಟ್ ವಾರ್ ನಡೀತಾ ಇದೆ, ಆ ವಾರಲ್ಲೂ ಕೂಡ ಅದೇ ವಿಚಾರ ಚರ್ಚೆ ಆಗಿರೋದು. ನಿಮ್ಗೆ ನ್ಯೂನತೆಗಳಿದ್ರೆ, ಅದರಲ್ಲಿ ಬೇನೆಗಳಿದ್ರೆ ಅದನ್ನ ಸರಿಪಡಿಸಬೇಕು. ಪೂರ್ತಿ ತಲೆಯನ್ನೇ ಅಥವಾ ಹೊಟ್ಟೆನೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತು ಬರ್ತಾ ಇದೆ. ಸೊ ಯಾವ ಧರ್ಮದಲ್ಲಿ ಆಕ್ಷೇಪಾರ್ಹ ವಿಚಾರಗಳಿಲ್ಲ, ಅಬ್ಜೆಕ್ಷನಬಲ್ ತೊಂದರೆಗಳಿಲ್ಲ ಅಂತ ಕೇಳಿದಾಗ ಖಂಡಿತ ಬೇರೆ ಧರ್ಮಗಳ ಬಗ್ಗೆ ಇವ್ರು ಯಾಕೆ ಮಾತನಾಡಲ್ಲ ಅನ್ನುವಂಥದ್ದನ್ನ ಬಿಜೆಪಿ ಅವ್ರು ಕೇಳ್ತಾ ಇದ್ದಾರೆ. ಸೊ ಮಾತನಾಡ್ಲಿಕ್ಕೆ, ಆಕ್ಷೇಪ ಮಾಡ್ಲಿಕ್ಕೆ ಆಸ್ಪದವನ್ನ ಖಂಡಿತ ಪರಮೇಶ್ವರ್ ಅವರ ಮಾತಿನ ವೈಖರಿ ಕೊಟ್ಟಿದೆ. ಅವರ ಉದ್ದೇಶ ಏನಿತ್ತೋ ಅದು ಬೇರೆ. ಅವರ ಉದ್ದೇಶ, ಯಾಕಂದ್ರೆ ಆ ಒಂದು ವರ್ಗದಲ್ಲಿ ಹುಟ್ಟು ಬಂದಂತ ಸಂದರ್ಭದಲ್ಲಿ ಅವರು ಹಲವಾರು ಭಾಷಣಗಳಲ್ಲಿ ಹೇಳ್ಕೊಂಡಿದ್ದಾರೆ, ನಾನು ತುಂಬಾ ನೋವನ್ನ ಉಂಡಿದ್ದೇನೆ, ಅಥವಾ ನಮ್ಮಂತ ವರ್ಗದಲ್ಲಿ ತುಳಿತಕ್ಕೊಳಗಾದವರ ನೋವುಗಳನ್ನ ಸ್ಪಂದಿಸುವಂತ ವ್ಯವಸ್ಥೆ ಇರಲಿಲ್ಲ ಅನ್ನುವಂತ ಮಾತು. ಅದು ನಿಜವೂ ಹೌದು, ಅಂತದೊಂದು ಪರಿಸ್ಥಿತಿಯನ್ನ ದೇಶ ಕಂಡಿದೆ. ಆದ್ರೆ ಅದೇ ಸತ್ಯ ಅಲ್ಲ ಅಂತ ಅದೇ ಒಂದು ವಿಚಾರದಲ್ಲಿ ಬಂದಂತವ್ರು ಮತ್ತೆ ಆ ವರ್ಗದ ಅನುಕೂಲಕ್ಕೆ ಏನ್ ಮಾಡಿದ್ದಾರೆ? ರಾಜಕೀಯಕ್ಕಷ್ಟೇ ಸೀಮಿತವಾಯ್ತ ಭಾಷಣಗಳು, ಅಥವಾ ಕಾಳಜಿ, ಅಥವಾ ಅವರ ನೋವು ಅವರಿಗಷ್ಟೇ ಸೀಮಿತ ಆಯ್ತಾ? ಅವರು ಆ ವರ್ಗದ ಜನರ ಆಶೋತ್ತರಗಳನ್ನ ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾವ ರೀತಿ ಮಾಡಿದ್ದಾರೆ? ಇಂಥವೆಲ್ಲ ಪ್ರಶ್ನೆಗಳನ್ನ ಪ್ರತಿಪಕ್ಷದವರಿಗೆ ಮತ್ತು ಅವರನ್ನ ಇಂತಹ ಹೇಳಿಕೆಗಳನ್ನು ವಿರೋಧ ಮಾಡುವವರಿಗೆ ಕೇಳಲಿಕ್ಕೆ ಖಂಡಿತ ಆಸ್ಪದ ಇದೆ ಇಲ್ಲಿ ಅಂತ ಒಂದು ಚರ್ಚೆಗೆ ಇವತ್ತು ಅವಕಾಶವನ್ನ ಕೊಟ್ಟಿದ್ದಾರೆ ಪರಮೇಶ್ವರ್. ಪೊಲಿಟಿಕಲಿ ನಾವು ನೋಡೋದಾದ್ರೆ ಚಿದಾನಂದ ಪಟೇಲ್, ನಾವು ಗಮನಿಸ್ತಾ ಇದ್ವಿ ಕಳೆದ ಲೋಕಸಭಾ ಚುನಾವಣೆಯಿಂದ ಕೂಡ ಕಾಂಗ್ರೆಸ್ ಬಹಳ ಡೆಲಿಬರೇಟ್ ಆಗಿ ನಾವು ಆಂಟೈ ಹಿಂದೂ ಅಲ್ಲ ಅನ್ನೋದನ್ನ ಪ್ರೊಜೆಕ್ಟ್ ಮಾಡೋಕೆ ಈ ಸಾಫ್ಟ್ ಹಿಂದುತ್ವ ಅನ್ನೋ ಪ್ರಯೋಗವನ್ನ ಮಾಡ್ತಾ ಬಂದಿರೋದನ್ನ ಈಗ ಮಧು ಹೇಳ್ತಾ ಇದ್ದ ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಅಂದ್ರೆ ಹಿಂದೂ ಪರ, ನಾವೇನ್ ಹಿಂದೂ ವಿರೋಧಿಗಳಲ್ಲ ಅನ್ನೋದನ್ನ ತಮ್ಮ ಆಕ್ಷನ್ ಹಾಗೆ ಮಾತುಗಳ ಮೂಲಕ ಇವತ್ತು ಕೂಡ ಈ ಪರಮೇಶ್ವರ್ ಅವರ ರಿಯಾಕ್ಷನ್ಗೆ ಅವ್ರು ಕೊಟ್ಟ ರಿಯಾಕ್ಷನ್ ಏನು? ಐ ಆಮ್ ಅ ಪ್ರೌಡ್ ಹಿಂದೂ, ಐ ಆಮ್ ಅ ಪ್ರೌಡ್ ಇಂಡಿಯನ್ ಅಂತ ಹೇಳಿ ಈ ರೀತಿಯ ಪ್ರಯತ್ನಗಳು ಕಾಂಗ್ರೆಸ್ ಒಳಗಾಗ್ತಿರ್ಬೇಕಾದ್ರೆ ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ಅದರಲ್ಲೂ ಒಬ್ಬ ಗೃಹ ಸಚಿವರ ಬಾಯಲ್ಲಿ ಈ ರೀತಿಯ ಹೇಳಿಕೆ ಚುನಾವಣಾ ದೃಷ್ಟಿಯಿಂದ ನೋಡೋದಾದ್ರೆ ಇಂಪ್ಯಾಕ್ಟ್ ಆಗತ್ತಾ ಅಂತ ಹೇಳಿ. ಅತಿಯಾದ ಅಲ್ಪಸಂಖ್ಯಾತ ಓಲೈಕೆ ಇವತ್ತು ಕಾಂಗ್ರೆಸ್ಸನ್ನು ಯಾವ ರೀತಿ ಈ ದೇಶದಲ್ಲಿ ಎಷ್ಟು ರಾಜ್ಯಗಳನ್ನ ಅಧಿಕಾರ ಕಳೆದುಕೊಂಡಿದೆ. ಸತತ 2014ರಿಂದ ಇಲ್ಲಿವರೆಗೆ ಕೇಂದ್ರದಲ್ಲಿ ಅಧಿಕಾರ ಕಳೆದುಕೊಂಡಿರುವಂಥದ್ದು, ಅತಿಯಾದ ತುಷ್ಟೀಕರಣ ಇವತ್ತು ಕಾಂಗ್ರೆಸ್ನ ವೋಟ್ ಬ್ಯಾಂಕನ್ನು ಕಸಿತಿರುವಂಥದ್ದು. ಬಹುಸಂಖ್ಯಾತ ಹಿಂದೂಗಳು, ನೀವು ಭಾವನೆಗಳನ್ನು ಧಕ್ಕೆ ಮಾಡಿದರೆ ಇವತ್ತು ಯಾರು ಕೂಡ ರಿಸರ್ಚ್ ಮಾಡಲ್ಲ. ಮಧು ಹೇಳಿದ್ರು, ಹಿಂದೂ ಅನ್ನೋದೇ ಧರ್ಮ ಅನ್ನೋದೇ ಒಂದು ವೇ ಆಫ್ ಲೈಫ್. ಎಸ್, ಅದು ವೇ ಆಫ್ ಲೈಫ್, ಇಂಡಸ್ಸಿಂದ ಬಂದಿದ್ದಂಥದ್ದು. ನೀವು ರಿಸರ್ಚ್ ಮಾಡಿದ್ರೆ ಅದರದ್ದೇ ಇದೆ. ಆದರೆ ನಂಬಿಕೆಗಳಿದೆ. ಈ ಧರ್ಮದ ಹೆಸರಿನಲ್ಲಿ ಭಾಳಷ್ಟು ಅನಾಚಾರಗಳು ನಡೀತವೆ. ಮೂಢನಂಬಿಕೆಗಳನ್ನು ಮೇಲ್ದರ್ಜೆಗೇರಿಸುವಂಥದ್ದು, ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಒಂದಷ್ಟು ಜನ ಅಧಿಕಾರ ಹಿಡಿತಾರೆ. ಈ ಹೆಸರಿನಲ್ಲಿ ಭಾಳಷ್ಟು ಶೋಷಣೆಗಳು ನಡೀತಿದ್ದಾವೆ. ಪರಮೇಶ್ವರ್ ಹಲವಾರು ಬಾರಿ ಹೇಳಿದ್ದಾರೆ, ನಾನೊಬ್ಬ ದಲಿತ ಇದ್ದೀನಿ, ನಾನೊಬ್ಬ ಎಜುಕೇಟೆಡ್ ಇದ್ದೀನಿ, ಕಣ್ಣೀರು ಹಾಕಿದ್ದಾರೆ, ನಾನು ಆಸ್ಟ್ರೇಲಿಯಾದಲ್ಲಿ ಓದಿ ಬಂದಂಥವನು, ನಾನೊಬ್ಬ ವಿದ್ಯಾಸಂಸ್ಥೆಯ ಒಡೆತನದಲ್ಲಿರ್ತಕ್ಕಂಥವನು. ಇವತ್ತು ಕೂಡ ಹಲವಾರು ದೇವಸ್ಥಾನಗಳಲ್ಲಿ ನನ್ನ ಒಳಗಡೆ ಬಿಡಲ್ಲ, ಗರ್ಭಗುಡಿ ಸಂಸ್ಕೃತಿ ನನ್ನನ್ನು ಕೂಡ ಹೊರಗಿಟ್ಟಿದೆ. ಅದ್ಯಾವುದು, ಇಂಥ ಧರ್ಮ ಯಾವುದು ಅಂತ ಹೇಳಿದ್ದಾರೆ. ಬಸವಣ್ಣವರು ಕೂಡ 12ನೇ ಶತಮಾನದಲ್ಲಿ ಹೇಳಿದ್ದು, ದಯೆ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮ ಯಾವುದು ಅನ್ನೋದು. ಇವತ್ತು ನೀವು ಸನಾತನ ಧರ್ಮದ ವಿಚಾರಕ್ಕೆ ಬಂದು ಹಲವಾರು ಕಾಂಟ್ರವರ್ಸೀಸ್ಗಳು ಕೂಡ ಇರುವಂಥದ್ದು. ಕೆಲವರು ಆ ಧರ್ಮವನ್ನು ಮೂಢನಂಬಿಕೆಗಳ ಮುಖಾಂತರ ಅದನ್ನು ಕೆಲವರು ರಾಜಕೀಯವಾಗಿ ಅದನ್ನು ಬೇಳೆ ಬೇಯಿಸ್ಕೊಳ್ತಿದ್ದಾರೆ ಮತ್ತು ರಾಜಕೀಯವಾಗಿ ಮತ ಬ್ಯಾಂಕನ್ನು ಮಾಡ್ತಿದ್ದಾರೆ. ಆದರೆ ಪರಮೇಶ್ವರ್ ಈ ಹೇಳಿಕೆ ಇದೆಯಲ್ಲ, ಎಂಥ ಸಂದರ್ಭ, ನಿಮಗೆ ಟೈಮಿಂಗ್, ಇನ್ನು ಚುನಾವಣೆಗೆ 8 ತಿಂಗಳು ಬಾಕಿ ಇರತಕ್ಕಂಥದ್ದು. ಒಂದು ಕಡೆ ಉದಯನಿಧಿ ಹೇಳಿಕೆಗಳು ಇವತ್ತು ದೇಶಾದ್ಯಂತ ಪ್ರಜ್ವಲ, ಅದು ದೊಡ್ಡ ಮಟ್ಟದಾಗಿ ಒತ್ತಿ ಉರಿತಿರುವಂಥದ್ದು. ಇದರ ನಡುವೆ ಒಬ್ಬ ಗೃಹ ಸಚಿವರಾದಂಥವರು ಇಂಥ ಸೂಕ್ಷ್ಮ ವಿಚಾರದಲ್ಲಿ ಬಹಳಷ್ಟು ಸೂಕ್ಷ್ಮವಾಗಿ ಮಾತನಾಡಬೇಕಾಗುತ್ತೆ. ಪರಮೇಶ್ವರು ಅವರ ಅರ್ಥ, ಅವರು ಹೇಳಿದ್ದು ಅವರ ರೀತಿಯಲ್ಲಿ ಅದು ಸರಿ ಇರ್ಬೋದು, ಆದರೆ ಅವರು ಹೇಳಿದ ರೀತಿ ಇದೆಯಲ್ಲ, ಅವರು ಕ್ವಶನ್ ಮಾಡಿದ್ದಾರೆ, ಯಾರು ಫಾದರ್, ಯಾರು ಹುಟ್ಟು ನಿಮಗೆ ಗೊತ್ತು ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮು ನೀವು ಮುಸ್ಲಿಂ ಧರ್ಮವನ್ನು ಪ್ರಶ್ನೆ ಮಾಡಿದರೆ, ಕ್ರಿಶ್ಚಿಯನ್ ಧರ್ಮವನ್ನು ಪ್ರಶ್ನೆ ಮಾಡಿದರೆ, ಇವತ್ತು ದೇಶಾದ್ಯಂತ ಇಷ್ಟೊತ್ತಿಗೆ ಬೆಂಕಿಯ ಜ್ವಾಲೆ ಇರೋದು. ಆದರೆ
ಯಾಕೆ ಇವತ್ತು ಸನಾತನ ಧರ್ಮದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಮಾತನಾಡರು ಯಾಕೆ ಅಂತ ಹೇಳಿದ್ರೆ ಇದೊಂದು ವೇ ಆಫ್ ಲೈಫ್ ಅಂತ ಹೇಳಿದ್ರಲ್ಲ ಅಷ್ಟೇ, ಅವರು ಸಹಿಷ್ಣುಗಳು ಅನ್ನೋದು ಕೂಡ ಹೌದು. ಅಂದ್ರೆ ಎಕ್ಸಾಕ್ಟ್ಲಿ ನೋಡಿ, ಅವ್ರು ಹೇಳಿದಂತ ವಿಚಾರಕ್ಕೆ ಪೂರಕವಾಗಿ ನೂಪುರ್ ಶರ್ಮಾ ಹೇಳಿಕೆಗೆ ಸುಮೋಟಾ ಕೇಸ್ ದಾಖಲಾಗುತ್ತೆ. ಇಲ್ಲಿ ಉದಯನಿಧಿ ಸ್ಟಾಲಿನ್ಗೆ ಯಾಕೆ ಯಾವುದೇ ಕ್ರಮ ಇಲ್ಲ ಅನ್ನುವಂತ ಒಂದು ಪ್ರಶ್ನೆ ಈಗಾಗಲೇ ಸಾಮಾಜಿಕ ಜಾಲತಾಣಗಳು ಮತ್ತು ಮಾಧ್ಯಮಗಳು ಮತ್ತು ಆ ಹೇಳಿಕೆಯನ್ನು ವಿರೋಧ ಮಾಡೋರ ಬಾಯಲ್ಲಿ ಬರ್ತಾ ಇದೆ. ಅಂತ ಸಂದರ್ಭದಲ್ಲಿ ಇವರು ಇಂತಹ ಹೇಳಿಕೆಗಳನ್ನ ಕೊಡುವಂತದ್ದು ರಿಯಾಕ್ಷನ್ ಇರ್ಬೋದು, ಅದು ಯಾವುದೋ ಒಂದು ಹೇಳಿಕೆಗೆ ಪೂರಕವಾಗಿ ಅಥವಾ ವೈರುಧ್ಯದಿಂದ ಒಂದು ಹೇಳಿಕೆಗಳನ್ನು ಕೊಡುವಂತ ಸಂದರ್ಭದಲ್ಲಿ ಯಾವ ಮಾತನ್ನ ಆಡ್ತಿದೀವಿ ಅನ್ನೋದು ಕೂಡ ಪ್ರಜ್ಞೆ ಇರಬೇಕಾಗುತ್ತೆ. ಯಾಕಂದ್ರೆ ಮಹದೇವನವರು ಹೇಳ್ತಾರೆ ಮೆಕಾಲೆ ಬರೋವರೆಗೂ ಕೂಡ ನಮಗೆ ಎಜುಕೇಶನ್ ಸರಿ ಇರಲಿಲ್ಲ, ಅಸಮಾನತೆ ಇತ್ತು ಸಮಾಜದಲ್ಲಿ ಅಂತೆಲ್ಲ. ಹಾಗಿದ್ರೆ ಏನು ಪೌರಾಣಿಕವಾಗಿ ನೋಡಿದ್ರೆ ಭಾರತದಲ್ಲಿ ಏನು ದೊಡ್ಡ ದೊಡ್ಡ ಮಹಾಕಾವ್ಯಗಳನ್ನ ವಾಲ್ಮೀಕಿ ರಾಮಾಯಣ ಬರೆದಿದ್ಯಾರು, ವೇದವ್ಯಾಸರು ಯಾರು, ವೇದಗಳನ್ನ ವಿಂಗಡಿಸ್ತಾರೆ, ಇಂಥವೆಲ್ಲ ಪ್ರಶ್ನೆಗಳು ಬಿಜೆಪಿಗೆ ಅಸ್ತ್ರವಾಗಿ ಸಿಗುವಂತ ಒಂದು ಹೇಳಿಕೆಗಳನ್ನ ಇದನ್ನ ಪ್ಯಾಚ್ ಅಪ್ ಮಾಡ್ಕೊಳ್ಳೋಕೆ ಡಿ ಕೆ ಶಿವಕುಮಾರ್ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ರು, ಐ ಆಮ್ ಅ ಪ್ರೌಡ್ ಹಿಂದೂ. ಡಿ ಕೆ ಶಿವಕುಮಾರ್ ಅವರ ಬಾಯಲ್ಲಿ ಬರೋ ಈ ರೀತಿಯ ಹೇಳಿಕೆಗಳಿಗೂ ಕೂಡ ಅಷ್ಟೇ ವ್ಯಾಲ್ಯೂ ಇದೆ ಅಂತ ಹೇಳಿ ಇದನ್ನ ಪ್ಯಾಚ್ ಅಪ್ ಮಾಡ್ಕೊಳ್ಳೋ ಪ್ರಯತ್ನ ಅಂತ ಪರಿಗಣಿಸಬೇಕಾ, ಹೇಗೆ ಗಮನಿಸಬೇಕು ಅಂತ? ಅಫ್ಕೋರ್ಸ್ ಇವತ್ತು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಣಯ ಆಗಿದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇದೀಗ ಬಂದಿರತಕ್ಕಂಥ ಸುದ್ದಿ, ಒಂದು ಹಾಫ್ ಅನ್ ಅವರ್ ಬಿಫೋರ್ ಅವ್ರು ಹೇಳಿದ್ದಾರೆ, ಧರ್ಮ ಅನ್ನೋದು ಅದರ ನಂಬಿಕೆ, ಧರ್ಮ ಅನ್ನೋದು ಅವರವರ ಭಾವನೆಗಳ ವಿಚಾರ. ಹಾಗಾಗಿ ಉದಯನಿಧಿ ಇರ್ಬೋದು, ಯಾರೇ ಇರ್ಬೋದು, ಇದನ್ನ ನಮ್ಮ ಇಡೀ ಸಚಿವ ಸಂಪುಟದ ಎಲ್ಲ ಸದಸ್ಯರು ಖಂಡಿಸಬೇಕು, ಪ್ರಶ್ನೆ ಮಾಡಬೇಕು. ದೇಶಾದ್ಯಂತ ಇದ್ರ ಬಗ್ಗೆ ಮುಂದಿನ ದಿನ ಯಾರು ಕೂಡ ಇದನ್ನ ಪ್ರಶ್ನೆ ಮಾಡಬಾರ್ದು ಅನ್ನೋ ಮುಖಾಂತರ ಅದನ್ನ ಪ್ರಧಾನಮಂತ್ರಿ ಅಂತ ಹೇಳಿದ್ರೆ ಈಗ ಅದು ರಾಜಕೀಯ ದಾಳವನ್ನು ಉಳಿಸಲಿಕ್ಕೆ ನೋಡಿ. ಬಜರಂಗ ದಳ ಅನ್ನುವಂಥದ್ದು ಒಂದು ಸಂಘಟನೆಗೆ ಸೀಮಿತ, ಆದ್ರೆ ಇದು ಎಂಟೈರ್ ಧರ್ಮ ಅಂತ ಬಂದಾಗ ಅದನ್ನ ಗೌರವಿಸುವವರು ಬೇರೆ ರೀತಿ ಒಂದು ವರ್ಗ, ದೊಡ್ಡ ವರ್ಗದಲ್ಲಿ ಇರುತ್ತೆ. ಸೊ ಅಲ್ಲಿ ಭಾವನಾತ್ಮಕವಾಗಿ ಹೊಡೆತ ಬಿದ್ರೆ ಅದು ಖಂಡಿತ ಮತಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರ, ಆತಂಕ ಕಾಂಗ್ರೆಸ್ ಒಳಗಡೆ. ಧರ್ಮವನ್ನು ವಿರೋಧಿಸ್ತಾರ, ಆಯ್ತು. ಅವರ ತಂದೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಭಾರಿ ಪರಿಚಿತರಿದ್ರು. ಅಂಬೇಡ್ಕರ್ ಅವರು ಅವರ ತಂದೆ ಗಂಗಾಧರ ಅವರನ್ನ ಭೇಟಿಯಾಗಿದ್ದಂತರು. ಅವರು ಎಜುಕೇಷನಿಸ್ಟ್. ಆ ಕಾಲದಲ್ಲಿ ಅವರು ಶಿಕ್ಷಣ ಸಂಸ್ಥೆಗಳನ್ನ ಮಾಡಿರುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಅವತ್ತಿನ ವ್ಯವಸ್ಥೆ, ಜಾತಿ ವ್ಯವಸ್ಥೆ, ಒತ್ತಡಗಳ ನಡುವೆ ಇನ್ಸ್ಟಿಟ್ಯೂಷನ್ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಇದೇ ಪರಮೇಶ್ವರ್ ಈ ತರ ಹೇಳೋಂತಾರೆ, ಇವ್ರ ಮನೆಯಲ್ಲೇ ಪೂಜೆಯನ್ನು ಮಾಡ್ತಾರೆ. ನೋಡಿದ್ರೆ ಇವ್ರ ಮನೆಯಲ್ಲಿ ನೀವು ಪರಮೇಶ್ವರ್ ಮನೆಗೆ ಹೋಗಿ ಒಬ್ಬ ಬಡ ದಲಿತ ಅವ್ರ ಮನೆ ಒಳಗಡೆ ಹೋಗಿ ಅವ್ರ ಮನೇಲಿ ಏನಾದ್ರು ಊಟ ಮಾಡಿದ ಅಂತ ಹೇಳಿದ್ರೆ ನೀವು ಹೇಳ್ದಂಗೆ ಕೇಳ್ತೀನಿ. ಅಲ್ಲೂ ಕೂಡ ತಾರತಮ್ಯ ಇದೆ. ಅವನಾದ್ರೂ ಒಳ್ಳೆ ದಲಿತ ಅಧಿಕಾರಿ ಆಗಿದ್ರೆ, ದಲಿತ ರಾಜಕಾರಣಿ ಆಗಿದ್ರೆ, ದಲಿತ ಶ್ರೀಮಂತ ಆಗಿದ್ರೆ, ದಲಿತ ಬಂಡವಾಳಶಾಹಿ ಯಾರಾಗಿದ್ರೆ ಪರಮೇಶ್ವರ್ ಮನೆ ಅವ್ರ ಜೊತೆ ಚೇಂಬರ್ಲಿ ಕೂತ್ಕೊಂಡು ಅಥವಾ ಅವ್ರ ಮನೆ ಕಿಚನ್ ಅಲ್ಲಿ ಇರ್ತಾರೆ. ಅಲ್ಲೂ ಕೂಡ ಇದೆ. ಆದ್ರೆ ಆಡೋದೊಂದು ಮಾಡೋದೊಂದು ಅಂತ ಹೇಳೋದಿದೆಯಲ್ಲ, ಅದು ಎಲ್ಲ ಒಂದ್ ಕಡೆ ಅದೇ ರೀತಿ ನಡ್ಕೊಳ್ಳಿ. ಪ್ರಜ್ಞಾವಂತ ಮತದಾರರು ಗಮನಿಸ್ತಿರ್ತಾರೆ, ಯಾವ ರೀತಿ ಪರಿಣಮಿಸುತ್ತೆ ಮತಗಳಲ್ಲಿ ಕಾದ್ ನೋಡೋಣ. ಇನ್ನು ಮುಂದಿನ ಸುದ್ದಿ, ನಾವು ನಿನ್ನೆ ಒಂದು ಸುದ್ದಿ ವಿಸ್ತೃತವಾಗಿ ಇದೇ ವೇದಿಕೆಯಲ್ಲಿ ಚರ್ಚೆ ಮಾಡಿದ್ವಿ. ಬಿಜೆಪಿಯಲ್ಲಿ ಲಿಂಗಾಯತ ಸಮುದಾಯದ ನಾಯಕರ ಕಡೆಗಣನೆ, ಅದರಲ್ಲೂ BSY ಅವರ ಕಡೆಗಣನೆ, ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಕಾಂಗ್ರೆಸ್ ಪಕ್ಷ ವೇದಿಕೆಯನ್ನ ಸೃಷ್ಟಿ ಮಾಡ್ತಿದೆ ಅಂತ ಹೇಳಿ ಇದರ ಮುಂದುವರೆದ ಭಾಗ. ಬಿಜೆಪಿಯಲ್ಲಿ ಇದೀಗ ಲಿಂಗಾಯತ ಸಮುದಾಯ ಕಡೆಗಣನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡ್ಯಾಮೇಜ್ ಕಂಟ್ರೋಲ್ಗೆ ವೇದಿಕೆ ಸಿದ್ಧವಾಗ್ತಾ ಇದೆ. BSY ಅವರ ನೇತೃತ್ವದಲ್ಲೇ ಸರಣಿ ಸಭೆಯನ್ನ ನಡೆಸಬೇಕು ಅಂತ ಹೇಳಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇತ್ತೀಚೆಗಷ್ಟೇ BL ಸಂತೋಷ್ ಅವರು BSY ಅವರನ್ನ ಪಕ್ಕಕ್ಕಿಟ್ಟು ಸಭೆಯನ್ನ ನಡೆಸಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪಕ್ಷದಲ್ಲಿ ಅಳಿದುಳಿದಿರುವ ಲಿಂಗಾಯತ ನಾಯಕರುಗಳು ಇದರ ಬಗ್ಗೆ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈ ಅಸಮಾಧಾನ ಯಾವಾಗ ಹೆಚ್ಚಿಗೆ ಆಗೋ ಸಾಧ್ಯತೆಗಳು, ಅದನ್ನ ಕಾಂಗ್ರೆಸ್ ಎನ್ಕ್ಯಾಶ್ ಮಾಡ್ಕೊಳ್ಳೋ ಸಾಧ್ಯತೆಗಳು ಕಾಣೋಕ್ ಸಿಕ್ತೋ, ಇದೀಗ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ ಬಿಜೆಪಿ. ಇದರ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕೃಷ್ಣ ನೀಡ್ತಾ ಹೋಗ್ತಾರೆ. ಲೈವ್ ಕನೆಕ್ಟೆಡ್ ಇದ್ದಾರೆ. ಕೃಷ್ಣ, ಡ್ಯಾಮೇಜ್ ಕಂಟ್ರೋಲ್ ಸರಿ ಯಾವ ರೀತಿ ಅಂತ ಹೇಳಿ BSY ಅವರನ್ನ ಡೆಲಿಬ್ರೇಟ್ ಆಗಿ ಪಕ್ಕಕ್ಕಿಡ್ತಿದ್ದಾರೆ BL ಸಂತೋಷ್ ಅನ್ನೋ ವಾದ. ಈಗ ಪಕ್ಕಕ್ಕಿಟ್ಟ ತಕ್ಷಣ ಅದರ ಪರಿಣಾಮಗಳು, ಅದಕ್ಕೆ ಮತ್ತೆ ಡ್ಯಾಮೇಜ್ ಕಂಟ್ರೋಲ್, ಒಂದ್ ರೀತಿ ಸರ್ಕಲ್ ಆಗೋಯ್ತಾ ಬಿಜೆಪಿಯಲ್ಲಿ ಅಂತ ಹೇಳಿ? ಖಂಡಿತವಾಗ್ಲೂ ಸ್ಮಿತಾ, ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅನ್ನೋದು ಈಗ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಯಾಕಂದ್ರೆ ಚುನಾವಣೆಯಲ್ಲಿ ಸೋತ ಬಳಿಕವಾಗಿ ಯಡಿಯೂರಪ್ಪನವರಿಗೆ ನಾಯಕತ್ವವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಆಗ್ತಾ ಇದೆ. ಇಲ್ಲೊಂದು ಕಡೆ ಯಡಿಯೂರಪ್ಪ ಬಣದವರು ಒಂದು ರೀತಿ ಒತ್ತಡವನ್ನು ಆಗ್ತಾ ಇದ್ದಾರೆ. ಆದ್ರೆ ಈಗ ಯಡಿಯೂರಪ್ಪನವರು ನಿವೃತ್ತಿಯನ್ನ ಘೋಷಣೆ ಏನು ಹೈಕಮಾಂಡ್ ನಾಯಕರು ಮಾಡಿದ್ದಾರೆ. ಈಗ ಸದ್ಯಕ್ಕೆ ಈಗಾಗಲೇ ಎಲ್ಲೊಂದು ಕಡೆಗೆ ಯಡಿಯೂರಪ್ಪನವರ ನಾಯಕತ್ವದಲ್ಲೇ ಒಂದು ರೀತಿ ಪಕ್ಷ ಚಟುವಟಿಕೆಗಳಾಗಿರ್ಬೋದು ಮತ್ತು ಸಭೆಗಳನ್ನ ಮಾಡುವಂತೆ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಒಂದು ರೀತಿ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಕಳೆದ ಒಂದು ವಾರಗಳ ಹಿಂದೆ ಅಷ್ಟೇ BL ಸಂತೋಷ್ ನೇತೃತ್ವದಲ್ಲಿ ಸಭೆ ಕೂಡ ಆಗಿತ್ತು. ಸಭೆ ಮಾಡಿದಂತ ಸಂದರ್ಭದಲ್ಲಿ ಸಹಜವಾಗಿಯೇ ಯಡಿಯೂರಪ್ಪ ಬಣದ ಒಂದಷ್ಟು ಜನ ನಾಯಕರುಗಳು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಅಂದ್ರೆ ಯಡಿಯೂರಪ್ಪನವರ ಕಡೆಗಣಿಸಿ, ಯಡಿಯೂರಪ್ಪನವರ ನಿರ್ಲಕ್ಷ್ಯ ಮಾಡಿ, ಯಡಿಯೂರಪ್ಪನವರನ್ನ ಮೂಲೆಗುಂಪು ಮಾಡಿ ಇಲ್ಲ ಒಂದ್ ಕಡೆ BL ಸಂತೋಷ್ ಅವರು ಒಂದು ರೀತಿ ನಾಯಕತ್ವವನ್ನ ತಮ್ಮ ನಾಯಕತ್ವವನ್ನ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ತಮ್ಮದೇ ಆದ ಟೀಮ್ ಕಟ್ಕೊಳ್ಳೋದ್ರ ಮುಖಾಂತರವಾಗಿ ಮುಖ್ಯಮಂತ್ರಿ ಆಗುವಂತ ಕನಸನ್ನ ಕಾಣ್ತಿದ್ದಾರೆ ಅನ್ನೋ ಒಂದು ಮಾತನ್ನ ಪ್ರಶ್ನೆಯನ್ನ ಮಾಡಿದ್ರು. ಹೀಗಾಗಿ ಇದು ಎಲ್ಲ ಒಂದ್ ಕಡೆಗೆ ಈಗಾಗಲೇ ರಾಜ್ಯ ಬಿಜೆಪಿಗೂ ಕೂಡ ಒಂದು ರೀತಿ ಕಾಡ್ತಾ ಇರುವಂತದ್ದು ಲಿಂಗಾಯತರ ಕಡೆಗಣನೆ ಅನ್ನುವಂಥದ್ದು. ಇದಕ್ಕೆ ಮತ್ತಷ್ಟು ಪುಷ್ಟಿ ಕೊಡುತ್ತೆ. ಮತ್ತೆ ಬರುವಂತ ದಿನಗಳಲ್ಲೂ ಕೂಡ ಇದು ಕಾಂಗ್ರೆಸ್ ಲಾಭ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಒಂದಷ್ಟು ಬಿಜೆಪಿ ನಾಯಕರು
ನಾಯಕರು ಇದ್ರ ಬಗ್ಗೆ ಆಲೋಚನೆಯನ್ನು ಮಾಡೋದ್ರ ಮುಖಾಂತರವಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿರುವಂತದ್ದು. ಬರುವಂತ ದಿನಗಳಲ್ಲಿ ಯಾವುದೇ ಸಭಾ ಸಮಾರಂಭ ಆಗಿರ್ಬೋದು ಮತ್ತೆ ಪ್ರತಿಭಟನೆ ಆಗಿರ್ಬೋದು ಅವೆಲ್ಲವನ್ನು ಕೂಡ ಯಡಿಯೂರಪ್ಪನವರ ನೇತೃತ್ವದಲ್ಲೇ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು. ಇವತ್ತು ಕೂಡ ಸ್ಮಿತಾ ಬಿಜೆಪಿ ಉಪಾಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ಅವರು ಕೂಡ ಒಂದು ರೀತಿ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಮತ್ತೆ ಸೆಪ್ಟೆಂಬರ್ 8ನೇ ತಾರೀಕು ಕೂಡ ಬೃಹತ್ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಅಂದ್ರೆ ಯಡಿಯೂರಪ್ಪ ನೇತೃತ್ವದಲ್ಲೇ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಯಾವುದೇ ಯಡಿಯೂರಪ್ಪನವರ ಬಿಟ್ರೆ ಬೊಮ್ಮಾಯಿ ಆಗಿರ್ಬೋದು ಮತ್ತೆ ಬೇರೆ ಬೇರೆ ನಾಯಕರು ಕೂಡ ಪ್ರತಿಭಟನೆ ಮಾಡಿದ್ರೆ ಅಷ್ಟೊಂದು ಸಕ್ಸಸ್ ಆಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಯಡಿಯೂರಪ್ಪನವರೇ ನೇತೃತ್ವವನ್ನು ವಹಿಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿನೇ ಈಗ ಪ್ರತಿಭಟನೆ ಆಗಿರ್ಬೋದು ಮತ್ತೆ ಬರುವಂತಹ ಪಕ್ಷದ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ಅದನ್ನ ಅವರ ನೇತೃತ್ವದಲ್ಲೇ ಮಾಡುವಂತ ನಿಟ್ಟಿನಲ್ಲಿ ಕೂಡ ಸಜ್ಜಾಗಿರುವಂತದ್ದು. ಸ್ಮಿತಾ, ಧನ್ಯವಾದ ಕೃಷ್ಣ ಮಾಹಿತಿಗಾಗಿ. ಮಧು, ಕಳೆದ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಒಂದಷ್ಟು ಬದಲಾವಣೆ ತರಬೇಕು ಅನ್ನೋ ಪ್ರಯತ್ನಗಳಾಗ್ತಿದೆ ಅನ್ನೋ ಚರ್ಚೆ ಕೇಳಿಬಂದಾಗ ಒಬ್ಬ ನಾಯಕ ಒಂದು ಸಮುದಾಯದ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋ ಇರಾದೆ BL ಸಂತೋಷ್ ಅವ್ರಿಗೆ ಇದೆ ಅನ್ನೋದು ಆ ಕಾಲದಲ್ಲೇನೆ ಅಂದ್ರೆ ಚುನಾವಣೆ ಸಂದರ್ಭದಲ್ಲೇನೆ ಚರ್ಚೆ ಆಗಿತ್ತು. ಆ ಪ್ರಯತ್ನಗಳು ಆದಾಗ್ಲೆಲ್ಲ ಕೂಡ ಈ ರೀತಿಯ ರಿಫ್ಲೆಕ್ಷನ್ ಕಾಣೋಕ್ ಸಿಗ್ತಿದೆ. ಈಗ ಮೊನ್ನೆ ಸಭೆ, ಅದರ ಪರಿಣಾಮ ಈಗ ಮತ್ತೆ ಅನಿವಾರ್ಯ BSY ಅನ್ನೋ ರೀತಿ ವಾತಾವರಣ ನೋಡಿ. ವಿಧಾನಸಭಾ ಚುನಾವಣೆಯ ಫಲಿತಾಂಶ ಏನಾದರೂ ಪೂರಕವಾಗಿ ಬಂದಿದ್ರೆ ಅವರ ಪ್ರಯೋಗಗಳಿಗೆ ಮತ್ತಷ್ಟು ವೇಗ ಸಿಗೋದು. ಆದ್ರೆ ಈಗ ಮೊನ್ನೆ ಆದಂತ ಸಭೆ ಏನಿದೆ BL ಸಂತೋಷ್ ಅವರ ಸಭೆ, ಅನಿವಾರ್ಯವಾಗಿ ಯಾರೂ ಇರಲಿಲ್ಲ, ದಿಕ್ಕು ದೆಸೆ ಇರಲಿಲ್ಲ. ಅಂದ್ರೆ ಏನಾಗ್ತಾ ಇದೆ, ಪ್ರತಿಪಕ್ಷ ನಾಯಕ ಇಲ್ಲ, ಒಂದು ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆ ಇಲ್ಲ, ಸಂಘಟನೆಗೆ ವೇಗ ಇಲ್ಲ ಅನ್ನುವಂಥ ಒಂದು ಆಕ್ಷೇಪಗಳು, ಮತ್ತು ಒಂದು ಕಡೆ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಆಪರೇಷನ್ ಹಸ್ತ ಅನ್ನುವಂಥದ್ದನ್ನ ಮತ್ತೆ ಏನು ಅಲೆಯನ್ನ ಎಬ್ಬರಿಸಿರುವಂತಹ ಸಂದರ್ಭದಲ್ಲಿ ಒಂದು ಮಾರಲ್ ಬೂಸ್ಟ್ ಅನ್ನೋ ರೀತಿ ಮೀಟಿಂಗ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಬಂದ್ರು. ಅದು ಹೈಕಮಾಂಡ್ ಇಂದ ಏನು ಅಸೈನ್ ಆಗಿರೋವರೆಗೂ ಅಥವಾ ಅವರು ಕೂಡ ಏನು ಪ್ರಧಾನ ಸಂಘಟನಾ ಕಾರ್ಯದರ್ಶಿ ಆಗಿರೋದ್ರಿಂದ ಅವರೇ ಏನು ತವರು ರಾಜ್ಯ ಆಗಿರೋದ್ರಿಂದ ಒಂದಷ್ಟು ಏನು ಟ್ರೀಟ್ಮೆಂಟ್ ಅನ್ನ ಅಟ್ಲೀಸ್ಟ್ ಮಾರಲ್ ಬೂಸ್ಟ್ ಅನ್ನ ಮಾಡಬೇಕಾಗಿರುತ್ತೆ, ಬಂದಿರ್ತಾರೆ. ಆದ್ರೆ ಆ ಸಭೆಯಲ್ಲಿ ಯಡಿಯೂರಪ್ಪನವರು ಇಲ್ಲ ಅನ್ನುವಂಥದ್ದು ಒಂದು ದೊಡ್ಡ ಮೆಸೇಜ್. ಕಾರಣ ಏನೇ ಇರ್ಬೋದು, ಅವರು ಶಿವಮೊಗ್ಗ ಏರ್ಪೋರ್ಟ್ ಉದ್ಘಾಟನೆಗೆ ಹೋಗಿರ್ಬೋದು, ಮತ್ತೆ ಅವರ ಮಕ್ಕಳು ಕೂಡ ಇರಲಿಲ್ಲ, ಇಂಪಾರ್ಟೆಂಟ್ ಆಗಿತ್ತು ಅಲ್ಲಿ ಅಸೈನ್ಮೆಂಟ್. ಆದ್ರೆ ಬೇರೆಯ ಲಿಂಗಾಯತ ನಾಯಕರುಗಳು ಅಷ್ಟು ಏನು ತೃಪ್ತಿದಾಯಕವಾಗಿತ್ತು ಆ ಸಭೆ ಅಂತ ಬಂದಾಗ ಆಕ್ಷೇಪ ಆಕ್ರೋಶ ಎಲ್ಲ ಹೊರಹಾಕಿದ್ದನ್ನು ನೋಡಿದ್ದೀವಿ. ಸೊ ಈಗಲೂ ಕೂಡ ಮೊನ್ನೆ ಆಪರೇಷನ್ ಹಸ್ತ ಅಂತ ದೊಡ್ಡ ಹುಯಿಲದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಮನೆಗೆ ಹೋಗಿ ಮೀಟಿಂಗ್ ಆದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ನೀವು ಮತ್ತೆ ನಾಯಕತ್ವವನ್ನು ವಹಿಸ್ಕೊಬೇಕು, ತಾತ್ಕಾಲಿಕವಾಗಿ ಆದ್ರೂ ಕೂಡ ಲೋಕಸಭೆಯ ಏನು ಚುನಾವಣೆಯ ಹಿತದೃಷ್ಟಿಯಿಂದನಾದ್ರೂ ಕೂಡ ಅಂತ ಏನು ಕೇಳಿದ್ರು, ಆ ಒಂದು ನಂತರ ಈ ಒಂದು ಬೆಳವಣಿಗೆಗಳು ಆಗಿರುವಂಥದ್ದು. ಸೊ ಆ ಸಭೆಯಲ್ಲೂ ಕೂಡ ಯಡಿಯೂರಪ್ಪನವರಿಲ್ಲ. ಸೊ ಬೆಂಬಲಿಗರಿಗೆ ಒಂಥರ ದಿಕ್ಕು ಕಾಣುವಂತ ಪರಿಸ್ಥಿತಿ ಆಗಿದೆ. ಮತ್ತು ಒಂದು ಅತಿದೊಡ್ಡ ಸಮುದಾಯದ ಅತಿದೊಡ್ಡ ಏನು ಮತ ಬ್ಯಾಂಕ್, ಬಿಜೆಪಿಯ ಒಂದು ಹಾರ್ಟ್ ಅಂಡ್ ಸೋಲ್ ಅಂತ ಏನ್ ಕರೀತಾ ಇದ್ರು, ಅಂತದೊಂದು ವೋಟ್ ಬ್ಯಾಂಕ್ ಗೆ ಇವತ್ತು ಡೆಂಟ್ ಆಗಿರುವಂತ ಕಳಿಸಲ್ಲ, ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳುವಲ್ಲಿ ಕಾಂಗ್ರೆಸ್ ಸಕ್ಸಸ್ ಆಗಿದೆ. ಮತ್ತು ಹಲವಾರು ಜಿಲ್ಲಾ ಘಟಕಗಳಲ್ಲಿ ನಾವು ಕಳೆದ ಚುನಾವಣೆ ನೋಡಿದಂತೆ BSY ಬೆಂಬಲಿಗರನ್ನೇ ಆಪರೇಟ್ ಮಾಡಿ ಗೆಲುವಿನ ಖಾತೆಗಳನ್ನ ತೆರೆದಿದೆ. ಅತ್ಯಂತ ಭದ್ರಕೋಟೆ ಅಂತ ಕರ್ಸ್ಕೊಂತಾ ಇದ್ದಂತ ಕಮಲದ ಕ್ಷೇತ್ರಗಳಿಗೆ ಏನು ಶಾಕ್ ಅನ್ನ ಕೊಟ್ಟಿದೆ. ಸೊ ಅದು ಎಕ್ಸ್ಟೆಂಡ್ ಆದ್ರೆ ಮುಂದೆ ಲೋಕಸಭೆಗೆ ಅನ್ನುವಂತ ಒಂದು ಭಯ ಖಂಡಿತ ಇದೆ. ಆದ್ರೆ ಇಷ್ಟೆಲ್ಲ ನಂತರವೂ ಇಷ್ಟೆಲ್ಲ ಮಾನ ಸಮ್ಮಾನ ಗೌರವಗಳನ್ನ ಕೊಟ್ಟವಿ ನಾವು ಅಂತ ಏನು ಅವರು ಪರಿಗಣಿಸಿದ್ದಾರೆ. ಇಳಿಸಿದ ನಂತರವೂ ಕೂಡ ವರಿಷ್ಠರು ಇವ್ರನ್ನ ಕರೆದು ಜೊತೆಯಲ್ಲಿ ವೇದಿಕೆಗಳಲ್ಲಿ ಕೂರಿಸ್ಕೊಂಡಿದ್ದು, ಮನೆಯಲ್ಲಿ ಬ್ರೇಕ್ಫಾಸ್ಟ್ ಆಗಿದ್ದು, ಶಿವಮೊಗ್ಗ ಏರ್ಪೋರ್ಟ್ ಅಲ್ಲಿ ಅಕ್ಕಪಕ್ಕ ಹೆಗಲ ಮೇಲೆ ಕೈ ಹಾಕೊಂಡಿದ್ದು, ಇದೆಲ್ಲ ಸಾಂಕೇತಿಕ ಗೌರವ ಸಮ್ಮಾನಗಳ ಹೊರತಾಗಿಯೂ ಕೂಡ ನಾವು ಸೋತ್ವಲ್ಲ ಯಾಕೆ, ಹಾಗಿದ್ರೆ ಇವರ ಒಂದು ಹಿಡಿತದಿಂದ ನಾವು ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ವಾ ಅನ್ನುವಂಥ ಬೇಸರ ಏನಿದೆ ಹೈಕಮಾಂಡ್ಗೆ, ಆ ಬೇಸರ ಹಾಗೆ ಕಂಟಿನ್ಯೂ ಆದ್ರೆ ಆಯ್ಕೆ ಯಾರು ಅಂತ ಬಂದ್ರೆ ಖಂಡಿತ ಆಯ್ಕೆ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿರೋ ಬೆಂಬಲಿಗರಿಗೆ ಯಾರು ವರಿಷ್ಠರ ನೇರ ಸಂಪರ್ಕ ಇಲ್ಲ, ಸಹಜವಾಗಿ ಕಾಣಿಸ್ತಾ ಇರುವಂತದ್ದು ಯಡಿಯೂರಪ್ಪನವರು. ಸೊ ಈಗಲೂ ಒಂದು ಏನು ತಾತ್ಕಾಲಿಕವಾಗಿ ಬೀಸೋ ದೋಣೆಯಿಂದ ತಪ್ಪಿಸ್ಕೊಬೇಕು ಕಾಂಗ್ರೆಸ್ ಒಂದು ಹೊಡೆತದಿಂದ ಲೋಕಸಭೆಯಲ್ಲಿ ಅಂತಂದ್ರೆ ಯಡಿಯೂರಪ್ಪನವರ ಅನಿವಾರ್ಯತೆ ನಮಗಿದೆ ಅನ್ನುವಂತ ಒಂದು ವಾದವನ್ನ ಪದೇ ಮಂಡಿಸ್ತಾ ಇದ್ದಾರೆ. ಅದನ್ನ ಹೈಕಮಾಂಡ್ ಯಾವ ರೀತಿ ಪುರಸ್ಕರಿಸುತ್ತೆ ಅನ್ನೋದನ್ನ ನೋಡ್ಬೇಕು ಸ್ಮಿತಾ. ಇನ್ನು ಕಾಂಟ್ರಾಸ್ಟ್ ಆಗಿ ಕಾಂಗ್ರೆಸ್ ನಲ್ಲಿ ಏನಾಗ್ತದೆ, ಇಲ್ಲಿಂದ ಕರ್ಕೊಂಡ್ ಬಂದವರು ಅಲ್ಲಿರೋ ಲಿಂಗಾಯತರಿಗೆ ಸ್ಥಾನಮಾನ ಕೊಟ್ಬಿಟ್ಟು ಲಿಂಗಾಯತ ಸಮುದಾಯಕ್ಕೆ ನಾವು ಸ್ಥಾನಮಾನ ಕೊಡಬಹುದು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಅಂತ ತೋರಿಸ್ಕೊಳ್ಳೋ ಪ್ರಯತ್ನ ಆಗ್ತಾ ಇದೆ. ಈಗ ಇಲ್ಲಿ ಬಿಜೆಪಿಯಲ್ಲಿ ಆಗ್ತಿರೋದು ನೋಡಿದ್ರೆ ಅನಿವಾರ್ಯ BS ಯಡಿಯೂರಪ್ಪನವರು ಲಿಂಗಾಯತ ಓಟ್ಗಳನ್ನ ಆ ಸಮುದಾಯವನ್ನ ನಾವು ಹಿಡಿದಿಟ್ಕೊಳ್ಬೇಕು ಅಂತಂದ್ರೆ ಇದು ಹಾಗಾದ್ರೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಹಾಗೆ ಸಂದೇಶಗಳು ಏನ್ ರವಾನೆ ಆಗ್ತಿದೆ ಅಂತ ಹೇಳಿ. ನಿಮಗೆ 89ರಲ್ಲಿ ಕಾಂಗ್ರೆಸ್ಸಿಂದ ಲಿಂಗಾಯತ ಓಟ್ಸು ಸ್ಪ್ಲಿಟ್ ಆಯಿತು ಬಿಕಾಸ್ ಆಫ್ ವೀರೇಂದ್ರ ಪಾಟೀಲ್ರನ್ನ ಕೆಳಗಿಳಿಸಿದ್ರಂತ. ಅದಕ್ಕೂ ಮೊದಲು ಕೂಡ ರಾಮಕೃಷ್ಣ ಹೆಗಡೆ ಸಮುದಾಯದ ನಾಯಕ, ಸಮುದಾಯದ ಜಾತಿಯವರಾಗದಿದ್ರು ಕೂಡ ಅವರನ್ನು ಲಿಂಗಾಯತರು ಒಪ್ಕೊಂಡಿದ್ರು. ನಂತರ ನೀವು 89ರ ನಂತರ ಜನತಾ ಪರಿವಾರ ಜೊತೆನೇ ಹೆಚ್ಚು ಲಿಂಗಾಯತ ಮತಗಳು ಅವ್ರ ಜೊತೆ ಸೇರ್ಕೊಳ್ಳೋಕ್ಕೆ ಆರಂಭಿಸಿತು. ಯಾವಾಗ ವಚನ ಭ್ರಷ್ಟ ಅನ್ನೋದು ಬಂತು 2008ರಲ್ಲಿ, ಯಡಿಯೂರಪ್ಪನವರಿಗೆ ಅನ್ಯಾಯ ಆಯ್ತು ಅನ್ನೋ ಕಾರಣಕ್ಕಾಗಿ ಅವತ್ತು ಕೂಡ ಲಿಂಗಾಯತ ಸಮುದಾಯ ನಿಂತು 100% ನಿಲ್ಲದು 60%, 50 to 60% ನಿಲ್ತು. ಹಾಗಾಗಿ ಬಹುಮತ ಬರಲಿಕ್ಕೂ ಸಾಧ್ಯ ಆಗಲಿ, 110 ಸೀಟ್ ಬಂತು. ನಂತರ ನೀವು ನಡೆದಂಥ ರಾಜಕೀಯ ವಿಪ್ಲವಗಳಲ್ಲಿ KJPಯನ್ನು ಕಟ್ಟಿದ್ರೆ ಅವತ್ತು ಮತ್ತೆ ಆ ಲಿಂಗಾಯತ ಸಮುದಾಯ ಇಲ್ಲೊಂದು ಕಡೆ ಕಾಂಗ್ರೆಸ್ಗೆ ಹೊರಳ್ತು. ಆಗ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ನೀವು ಗಮನಿಸ್ಬೋದು, ಮತ್ತೆ ಅವ್ರನ್ನ KJPಯಿಂದ ಕರ್ಕೊಬಂದು BJP ರಾಜ್ಯಾಧ್ಯಕ್ಷರು ಮಾಡಿದ್ರು. ರಾಜ್ಯಾಧ್ಯಕ್ಷರು ಮಾಡಿದ ಕಾರಣಕ್ಕಾಗಿ ಕೊನೆಯ ಅವಕಾಶ ಯಡಿಯೂರಪ್ಪನವ್ರಿಗೆ ಕೊಡೋಣ ಅನ್ನೋ ಕಾರಣಕ್ಕಾಗಿ ಮತ್ತೆ ಎಲ್ಲ ಒಂದು ಕಡೆ ಅವರಿಗೆ ಯಡಿಯೂರಪ್ಪನವ್ರಿಗೆ ಅವಕಾಶ ಕೊಟ್ಟಿದ್ದರಿಂದ ಲಿಂಗಾಯತ ಮತದಾರರು ಭಾರತೀಯ ಜನತಾ ಪಕ್ಷದ ಜೊತೆ ಗುರುಸ್ಲಿಕ್ಕೆ ಆರಂಭಿಸಿದರು. ಆದರೆ
ಯಡಿಯೂರಪ್ಪನವರು ಯಾವಾಗ ವಚನಭ್ರಷ್ಟ ಇಶ್ಯೂ ಬಂತು, BJP 2020 ಗೌರ್ಮೆಂಟ್ ಬಂದಾಗ ಮಾತ್ರ BJP ಸರ್ಕಾರ ಒಂದು ಕರ್ನಾಟಕದಲ್ಲಿ ಉದ್ಭವ ಆಗೋಕ್ಕೆ ಕಾರಣ ಆಯಿತು. ಅದಕ್ಕೂ ಮೊದಲು BJP ಸರ್ಕಾರ ಬರುತ್ತೆ, ರಚನೆ ಆಗುತ್ತೆ, BJP ಇವತ್ತು ಇಂಥ ಒಂದು ಸ್ಥಿತಿಯಲ್ಲಿ ಇರುತ್ತೆ ಅಂತ ಯಾರು ಕೂಡ ಊಹೆ ಮಾಡುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಮತ್ತು ಜನತಾ ಪರಿವಾರದ ನಡುವೆ ಕೂಡ ಇತ್ತು. ಇದೀಗ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ್ದು, ಮತ್ತೊಂದು ಕಡೆ BJPಯಲ್ಲಿ ಒಳಗಡೆ ಇರ್ತಕ್ಕಂಥ BL ಸಂತೋಷ್ ಮತ್ತು ಯಡಿಯೂರಪ್ಪ ಬಣದ ನಡುವಿನ ರಾಜಕೀಯದ ಏಳಿಗೆಗಾಗಿ ಇಲ್ಲಿ BL ಸಂತೋಷ್ ಯಡಿಯೂರಪ್ಪನವ್ರ ಜೊತೆ ಗುರ್ಸ್ಕೊಳ್ಳಿಲ್ಲ ಅಂತ ಹೇಳಿದರೆ ಯಡಿಯೂರಪ್ಪನವ್ರು ನಂಬಿರ್ತಕ್ಕಂಥ ನಾಯಕರುಗಳು ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಅಧೋಗತಿ ಆಗುತ್ತೆ. BL ಸಂತೋಷ್ ಜೊತೆ ಗುರ್ಸ್ಕೊಂಡ್ರೆ ಯಡಿಯೂರಪ್ಪನವ್ರ ಕೆಂಗಣೆ ಗುರಿ ಆಗಬೇಕಾಗುತ್ತೆ ಅಂತೇಳಿ, ಯಡಿಯೂರಪ್ಪನವ್ರ ಜೊತೆ ಗುರ್ಸ್ಕೊಂಡ್ರೆ BL ಸಂತೋಷ್ ಅವರ ಕೆಂಗಣೆ ಗುರಿ ಆಗಬೇಕಂತ ಅನೇಕ ನಾಯಕರುಗಳು ಇವತ್ತು ಇಕ್ಕಟ್ಟಿನಲ್ಲಿ ಇರ್ತಕ್ಕಂಥದ್ದು. ಇದರ ನಡುವೆ ಈಗ ವಿಪಕ್ಷ ನಾಯಕನ ಆಯ್ಕೆ ಮಾಡಿಲ್ಲ, ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡಿಲ್ಲ, ಮುಖ್ಯ ಸಚೇತಕನ ಆಯ್ಕೆ ಮಾಡಿಲ್ಲ. ಇದ್ರ ನಡುವೆ ಕೂಡ ಯಡಿಯೂರಪ್ಪನವರು ಡಾಲಸ್ ಕಾಲೋನಿ ನಿವಾಸದಲ್ಲಿ ಲೀಡರ್ಸ್ ಕರೆದು ಒಂದು ಮೀಟಿಂಗನ್ನು ಮಾಡಿದರು. ಅದಾದ ಬಳಿಕ ಕರ್ನಾಟಕ ಬಂದ ತಕ್ಷಣ ಫಸ್ಟ್ ಟೈಮ್ ನೀವು ಸಂತೋಷ್ ಯಾವತ್ತೂ ಮೀಟಿಂಗ್ ಮಾಡಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆದಮೇಲೆ ಫಸ್ಟ್ ಟೈಮ್ ಅವರು MLAಗಳನ್ನ MP ಗಳನ್ನ ಕರೆದು ಮೀಟಿಂಗ್ ಮಾಡಿಸಿದ್ರು. ಅಲ್ಲೂ ಕೂಡ ಗೈರಾಗಿದ್ದು, ನೀವು ರಮೇಶ್ ಜಿಗಜಿಣಿಗೆ ಅಂತ ಹಿರಿಯರು ಬಂದೇ ಇರಲಿಲ್ಲ. ಯಡಿಯೂರಪ್ಪನವ್ರಿಗೆ ಅವತ್ತು ಇದು ಆಗಸ್ಟ್ 30 ವಿಮಾನ ನಿಲ್ದಾಣಕ್ಕೆ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಬೆಂಗಳೂರಿಂದ ವಿಮಾನ ಹೋಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದು. ಹಾಗಾಗಿ ಇಲ್ಲಿ ಯಡಿಯೂರಪ್ಪನವ್ರ ಕಡೆಗಣಿಸಿರೋ ಅನ್ನೋದು ಇದೆಯಲ್ಲ, ಅದೊಂದು ಕಾಂಗ್ರೆಸ್ಗೂ ಕೂಡ ಅಸ್ತ್ರ. ಜೊತೆಗೆ BJP ಒಳಗಡೆ ಇರ್ತಕ್ಕಂಥ ಯಡಿಯೂರಪ್ಪನ ಪರವಾಗಿರ್ತಂಥವ್ರು ಕೂಡ ಇದೊಂದು ಯಡಿಯೂರಪ್ಪ ಅನ್ನೋದು ಒಂದು ಎಮೋಷನ್ ಅಸ್ತ್ರ. ಅತ್ಯಂತ ಪ್ರಮುಖವಾಗಿ ಸ್ಮಿತಾ, ಇವ್ರು ಏನೇ ಸಭೆಗಳನ್ನ ಮಾಡಿದ್ರು ಕೂಡ, ಅಂದ್ರೆ ಮತ್ತೆ ಮುನ್ನೆಲೆಗೆ ತಂದ್ರು ಕೂಡ ಯಡಿಯೂರಪ್ಪನವರನ್ನ ಉತ್ಸವ ಮೂರ್ತಿ ಅಂತ ಕನ್ಸಿಡರ್ ಆಗುತ್ತಾ, ಅಥವಾ ಇವರಿಗೆ ವಾಟ್ ನೆಕ್ಸ್ಟ್ ಅಂತ ಬರುತ್ತೆ? ಯಡಿಯೂರಪ್ಪನವ್ರಿಗೇನು ಏನೇ ಜವಾಬ್ದಾರಿ ಕೊಟ್ಟರು ಕೂಡ ಯಡಿಯೂರಪ್ಪನವ್ರಿಗೇನು, ಸೊ ಆ ಮೂಲಕ ಸಮುದಾಯಕ್ಕೆ ಏನು ಅನ್ನುವಂತ ಪ್ರಶ್ನೆ ಬಂದಾಗ ಶಾಸಕರಾಗ ಆಯ್ಕೆನೂ ಆಗದೆ ಇರೋದ್ರಿಂದ ಇರೋ ಆಪ್ಷನ್ ಕೂಡ ಇವರ ಬೇಡಿಕೆ ಆಯ್ಕೆಗಳು ಏನು, ಮಗನಿಗೆ ಏನಾದ್ರು ಮುನ್ನೆಲೆಗೆ ತರಬೇಕು ಅಂತ, ಅದಕ್ಕೆ ಹೈಕಮಾಂಡ್ ಒಪ್ಪುತ್ತಾ ಅಂತ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕರೆ ಮಾತ್ರ ಇವು ಸಭೆಗಳಿಗೆ ಅರ್ಥ ಸಿಗುತ್ತೆ ಮತ್ತೆ ಅರ್ಥದಿಂದ ಒಂದು ಸಂದೇಶ ಹೋಗುತ್ತೆ. ಅದರ್ವೈಸ್ ಇಟ್ ವಿಲ್ ಬಿ ಮಿಯರ್ಲಿ ಸದ್ಯಕ್ಕೆ ಆಗ್ತಿರೋ ಡ್ಯಾಮೇಜ್ ಕಂಟ್ರೋಲಿಗೆ ಒಬ್ಬ ಉತ್ಸವ ಮೂರ್ತಿ ರಾಮಕಾವಸ್ಥೆ ತರ ಆಗುತ್ತಷ್ಟೇ. ಮತ್ತೊಂದು ವಿಚಾರ ಸಾಕಷ್ಟು ಚರ್ಚೆಗೆ ಒಳಗಾಗ್ತಾ ಇರೋದು, ಇಂಡಿಯಾ ಬದಲು ಭಾರತ್ ಅನ್ನೋ ಹೆಸರಿಡೋ ವಿಚಾರ. ಇದು ರಾಜಕೀಯ, ಅದರಲ್ಲೂ ಚುನಾವಣಾ ರಾಜಕೀಯದಲ್ಲಿ ಯಾವ ರೀತಿಯಾದ ಪರಿಣಾಮಗಳನ್ನ ಬೀರ್ತಾ ಇದೆ ವಿಶ್ಲೇಷಣೆ ನಿಮ್ಮ ಮುಂದೆ ಚಿಕ್ಕ ಬ್ರೇಕ್ನ ನಂತರ. ಲಲಿತಾನಲ್ಲಿ ನಿಮ್ಮ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ಮುಂದುವರೆಸಿದ್ದಾರೆ. ಕಾರ್ಯಕರ್ತರು ಶ್ರೀರಂಗಪಟ್ಟಣ ಬಳಿಯ ಗಂಜಾಂ ನಿಮಿಷಾಂಬ ದೇಗುಲದ ಬಳಿ ಕಾವೇರಿ ನದಿಗಿಳಿದು ಸರ್ಕಾರ ಮತ್ತು ಸಚಿವರ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಈ ವೇಳೆ ಕೂಡಲೇ ತಮಿಳುನಾಡಿಗೆ ಹರಿಸ್ತಾ ಇರುವಂತಹ ನೀರು ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಮಳೆ ಕೊರತೆ ಹಿನ್ನೆಲೆ ಕೆಆರ್ಎಸ್ ಡ್ಯಾಂನಲ್ಲಿ ನೀರಿಲ್ಲದಂತಾಗಿದೆ. ಕಾವೇರಿ ನೀರಿನ ಬಿಸಿ ಸಿಲಿಕಾನ್ ಸಿಟಿ ಬೆಂಗಳೂರಿಗೂ ತಟ್ಟಿದೆ. ಈ ಬಗ್ಗೆ ಕಾವೇರಿ ನೀರಾವರಿ ನಿಗಮಕ್ಕೆ ಜಲಮಂಡಳಿ ಪತ್ರ ಬರೆದಿದೆ. ಬೆಂಗಳೂರು ಜನಕ್ಕೆ ಕುಡಿಯುವ ನೀರು ಉಳಿಸುವಂತೆ ಮನವಿ ಮಾಡಿದ್ದಾರೆ. ಕೆಂಪೇಗೌಡ ಪ್ರತಿಮೆಗೆ ಮೃತ್ತಿಕೆ ಸಂಗ್ರಹ ಅಭಿಯಾನ ಆಯಿತು. ಈಗ ಬಿಜೆಪಿಯಿಂದ ಮತ್ತೊಂದು ಮಣ್ಣು ಅಭಿಯಾನ ಶುರು ಮಾಡಲಾಗಿದೆ. ಅಮೃತ ಉದ್ಯಾನವನ ನಿರ್ಮಾಣಕ್ಕೆ ಮಣ್ಣು ಸಂಗ್ರಹಕ್ಕೆ ಬಿಜೆಪಿ ಮುಂದಾಗಿದೆ. ಹುತಾತ್ಮರ ಗೌರವಾರ್ಥ ಕರ್ತವ್ಯ ಪಥದಲ್ಲಿ ಉದ್ಯಾನವನ ನಿರ್ಮಾಣಕ್ಕೆ ನನ್ನ ಮಣ್ಣು ನನ್ನ ದೇಶ ಹೆಸರಿನಲ್ಲಿ ಮಣ್ಣು ಸಂಗ್ರಹ ಅಭಿಯಾನ ಶುರು ಮಾಡಿದ್ದಾರೆ. ಇದರ ಬೆನ್ನಲ್ಲೇ ದೇಶ ಪ್ರತಿ ಗ್ರಾಮಗಳಿಂದ ಮಣ್ಣು ಸಂಗ್ರಹ ಕಾರ್ಯಕ್ಕೆ ಮುಂದಾಗಿದ್ದು, ಮೋದಿ ಕರೆ ಮೇರೆಗೆ ಇವತ್ತು ರಾಜ್ಯದಲ್ಲಿ ಬಿಜೆಪಿಯಿಂದ ಅಭಿಯಾನಕ್ಕೆ ಚಾಲನೆ ಸಿಕ್ಕಿದೆ. ಇನ್ನು ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಮಲ್ಲೇಶ್ವರಂನಲ್ಲಿರುವ ಕಾಡು ಮಲ್ಲೇಶ್ವರ ದೇವಸ್ಥಾನದ ಬಳಿ ಚಾಲನೆ ಕೊಟ್ಟರು. ಸನಾತನ ಧರ್ಮದ ಬಗ್ಗೆ ರಾಜಕೀಯ ನಾಯಕರು ಬಾಯಿಗೆ ಬಂದಂತೆ ಮಾತನಾಡುತ್ತಾ ವಿವಾದವನ್ನ ಮೈಮೇಲೆ ಎಳೆದುಕೊಡ್ತಿದ್ದಾರೆ. ಮೊನ್ನೆ ಉದಯನಿಧಿ ಸ್ಟಾಲಿನ್, ಈಗ ಜಿ ಪರಮೇಶ್ವರ್ ಹೊಸ ವಿವಾದ ಹುಟ್ಟು ಹಾಕಿದ್ದಾರೆ. ಹಿಂದೂ ಧರ್ಮ ಯಾವಾಗ ಹುಟ್ಟಿತು, ಯಾರು ಹುಟ್ಟಿಸಿದರು ಎಂಬ ಪ್ರಶ್ನೆ ಇನ್ನೂ ಇದೆ ಅನ್ನುವಂತಹ ಮೂಲಕ ಈ ಒಂದು ವಿವಾದವನ್ನ ಹುಟ್ಟು ಹಾಕಿದ್ದಾರೆ. ಬೌದ್ಧ ಜೈನ ಧರ್ಮ ನಮ್ಮ ದೇಶದ್ದು, ಇಸ್ಲಾಂ ಕ್ರೈಸ್ತ ಹೊರಗಿನದ್ದು, ಹಿಂದೂ ಧರ್ಮ ಹುಟ್ಟಿನ ಬಗ್ಗೆ ಇನ್ನೂ ಪ್ರಶ್ನೆ ಇದೆ ಅಂತ ಸನಾತನ ಧರ್ಮದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ವಿವಾದಾತ್ಮಕ ಹೇಳಿಕೆ ನೀಡಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ. ಹಿಂದೂ ಧರ್ಮದ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ವಿವಾದ ಹೇಳಿಕೆ ನೀಡಿದ್ದು ಬಿಜೆಪಿ ನಾಯಕರಿಂದ ವಾಗ್ದಾಳಿ ನಡೆಸಲಾಗ್ತಾ ಇದೆ. ಗೃಹ ಸಚಿವರ ಹೇಳಿಕೆಗೆ ಬಿಜೆಪಿಗರು ಕೆಂಡಾಮಂಡಲರಾಗಿದ್ದಾರೆ. ಡಾಕ್ಟರ್ ಅಶ್ವಥ್ ನಾರಾಯಣ್ ಹಾಗೆ ಡಿವಿ ಸದಾನಂದ ಗೌಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪರಮೇಶ್ವರ್ ದುರಹಂಕಾರದ ಮಾತನಾಡಿದ್ದಾರೆ. ಆಡಿದ ಮಾತಿಗೆ ಅವರೇ ಸುಟ್ಟು ಭಸ್ಮ ಆಗ್ತಾರೆ ಅಂತ ಪರಮೇಶ್ವರ್ ಬಗ್ಗೆ ಅಶ್ವಥ್ ನಾರಾಯಣ್ ಕಿಡಿಕಾರಿದರು. ಒಂದು ಈ ಅಹಂಕಾರದ ಮಾತು, ದುರಹಂಕಾರದ ಮಾತುಗಳಿಗೆ ಅವರೇ ಭಸ್ಮ ಆಗ್ತಾರೆ. ಸನಾತನ ಧರ್ಮವನ್ನೇ ಇಡೀ ವಿಶ್ವ ಸಂಪೂರ್ಣವಾಗಿ ಒಪ್ಪಿ ಎಲ್ಲ ಧರ್ಮಗಳಿಗೆ ಅನ್ವಯ ಆಗುವಂಥದ್ದು ಪ್ರಕೃತಿ, ಪರಿಸರ
ಆ ದೈವ ಶಕ್ತಿಯನ್ನ ಒಂದು ಸನಾತನ ಧರ್ಮದಲ್ಲಿ ಒಂದು ಉತ್ತಮವಾಗಿ ವೈಜ್ಞಾನಿಕವಾಗಿಯೂ ಸಾಮಾಜಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಧಾರ್ಮಿಕವಾಗಿಯೂ ಎಲ್ಲ ವಿಚಾರ ಒಳಗೊಂಡಂತ ಇಂಥ ಸನಾತನ ಧರ್ಮ ಸರ್ವಶ್ರೇಷ್ಠವಾಗಿರೋದು. ಇತ್ತೀಚೆಗೆ ಹುಟ್ಟಿರುವಂತ ಎಲ್ಲ ಧರ್ಮಗಳನ್ನ ಒಂದು ಮಾತು ಹೇಳಲಿಕ್ಕೆ ಇವರಿಗೆ ಒಂದೇ ಒಂದು ಮಾತು ಹೇಳಲಿಕ್ಕೆ ಇವರಿಗೆ ತಪ್ಪು ಅಂತ ವೆಲ್ಕಮ್ ಬ್ಯಾಕ್. ಇಂಡಿಯಾ ಬದಲು ಭಾರತ್ ಹೆಸರಿಡೋ ಬಗ್ಗೆ ದೇಶದಾದ್ಯಂತ ಇದೀಗ ಚರ್ಚೆ ಜೋರಾಗ್ತಾ ಇದೆ. ಲೋಕಸಭೆ ಚುನಾವಣೆಗೆ ಇದೇ ವಿಷಯ ಅಸ್ತ್ರವಾಗುವ ಸಾಧ್ಯತೆಗಳು ಕೂಡ. ರಾಜಕೀಯ ಪಕ್ಷಗಳ ನಡುವೆ ಈ ಬಗ್ಗೆ ಇದೀಗ ಚರ್ಚೆ ನಡೀತಾ ಇದೆ. INDIA ಮೈತ್ರಿಕೂಟದ ಹೆಸರನ್ನ ನೋಡಿಯೇ ಇದೀಗ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಭಯ ಬಿದ್ದು ಇಂಥ ನಿರ್ಧಾರಕ್ಕೆ ಮುನ್ನುಡಿಯನ್ನ ಬರೆದಿರೋದು ಅನ್ನೋ ವಿಶ್ಲೇಷಣೆಯ ಜೊತೆಗೆ ಕಾಂಗ್ರೆಸ್ ಸೇರಿದಂತೆ ಇತರೆ ವಿರೋಧ ಪಕ್ಷಗಳು ಇದೇ ಒಂದು ವಿಚಾರವನ್ನ ಅಸ್ತ್ರವಾಗಿ ಬಳಸಿಕೊಂಡು ಮೋದಿ ಹಾಗೆ ಅವರ ನೇತೃತ್ವದ ಎನ್ಡಿಎ ವಿರುದ್ಧವಾಗಿ ಟೀಕಾ ಪ್ರಹಾರವನ್ನ ಮುಂದುವರಿಸ್ತಾ ಇದ್ದಾರೆ. ಮೊದಲು ಈಗ ಶಶಿ ತರೂರ್ ಅವರ ಟ್ವೀಟ್ ಅನ್ನ ಗಮನಿಸಿದ್ವಿ. ಇದು ಜಿನ್ನಾ ಅವರ ಕಲ್ಪನೆಗೆ ಪೂರಕವಾಗಿ ವರ್ತನೆ ಮಾಡ್ತಿದ್ದಾರೆ ಮೋದಿ ಅನ್ನೋ ಅರ್ಥದಲ್ಲೇ ಬರೆದು ಬಿಟ್ಟಿದ್ದಾರೆ. ಅಂದ್ರೆ ಈ 2 ನೇಷನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಹತ್ರ ಆಗ್ತಾ ಇದೆ. ಪಾಕಿಸ್ತಾನ ಕೂಡ ಅದಕ್ಕೆ ಪೂರಕವಾಗಿ ನಿಮಗೆ ಬೇಡ ಅಂತಂದ್ರೆ ಇಂಡಿಯಾ ಹೆಸರನ್ನು ನಾವು ಕ್ಲೈಮ್ ಮಾಡ್ಕೊಳ್ತೀವಿ ಅನ್ನೋದು. ಸೊ ಇದು ಚುನಾವಣೆಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಕುತೂಹಲ ಸದ್ಯಕ್ಕೆ. ಈಗ ನೋಡಿ ಸ್ಮಿತಾ, ಹಲವಾರು ಸರ್ಪ್ರೈಸ್ ಗಳನ್ನ ಕೊಡೋದ್ರಲ್ಲಿ ಆ ಸ್ಟ್ರಾಟಜಿಯಲ್ಲಿ ಬಿಜೆಪಿ ಮತ್ತು ಮೋದಿ ನೇತೃತ್ವದ ಏನು ಕೇಂದ್ರ ಸರ್ಕಾರ ಏನು ಎತ್ತಿದ ಕೈ ಹಲವಾರು ವಿಚಾರಗಳಲ್ಲಿ. ಇದೇನು ಹೊಸದಾಗಿ ಏನಿಲ್ಲ. ಕಳೆದ ತಿಂಗಳಿಂದನೂ ಕೂಡ ಏನು ಪ್ರೈಮ್ ಮಿನಿಸ್ಟರ್ ಆಫ್ ಭಾರತ್ ಅಂತ ಸೌತ್ ಆಫ್ರಿಕಾ ಹೋದಂಥ ಸಂದರ್ಭದಲ್ಲಿ ಕೂಡ ಹಾಗೇ ಇತ್ತು. ಮತ್ತು ಈ ಹಿಂದೆ ನಾವು ಈ ಅವಧಿಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಕರ್ತವ್ಯ ಪಥ ಅಂತ ಹೆಸರು ಚೇಂಜ್ ಮಾಡಿರೋದು, ಬೇರೆ ಬೇರೆ ವಿಚಾರಗಳಲ್ಲೆಲ್ಲ ಏನೋ ಅಲ್ಲೊಂದು ರಾಷ್ಟ್ರೀಯತೆ ಅಥವಾ ದೇಸಿತನದ ಒಂದು ಏನು ಫ್ಲೇವರನ್ನು ಕೊಡುವಂಥದ್ರಲ್ಲಿ ಬಿಜೆಪಿ ಸದಾ ಏನು ಅಂಥದ್ದೊಂದು ಅವಕಾಶಗಳನ್ನು ಹುಡುಕ್ತಾ ಇದೆ ಮತ್ತು ಅದನ್ನು ಇಂಪ್ಲಿಮೆಂಟ್ ಕೂಡ ಮಾಡ್ತಾ ಇದೆ. ಸೊ ಇಲ್ಲಿ ಇಂಡಿಯಾ INDA ಕೂಟಕ್ಕೆ ಏನು ಟಾರ್ಗೆಟ್ ಅಂತ ಅವರೇನು ವ್ಯಾಖ್ಯಾನವನ್ನು ಮಾಡ್ಕೊತಾ ಇದ್ದಾರೆ. ಆದರೆ ಭಾರತ ಅನ್ನೋ ಹೆಸರಿಗೆ ಹಿಡಿದಕ್ಕೆ ಯಾಕೆ ಪ್ರತಿಪಕ್ಷಗಳ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ? ದ ಎಂಟೈರ್ ಕಾನ್ಸೆಪ್ಟ್ ಅಂದರೆ ಈ ದೇಶದ ಈ ನೆಲದ ಇಂಡಿಯಾ ಅಂತ ಬರುವಂಥ ಸಂದರ್ಭದಲ್ಲಿ ಏನು ಬರುವಂಥ ಒಂದು ಸೆಕ್ಯುಲರ್ ಅಥವಾ ಬೇರೆ ಬೇರೆ ಆಯಾಮಗಳು, ತಾವು ಪ್ರತಿಪಾದನೆ ಮಾಡುವಂಥ ಆಯಾಮಗಳಿಗೆ ಪೂರಕವಾಗಿ ಆ ಹೆಸರಲ್ಲಿರುವಂಥ ಅಂಶಗಳು ಭಾರತ ಅಂತ ಬರುವಂಥ ಸಂದರ್ಭದಲ್ಲಿ ತಾವು ಅದನ್ನು ಎಂಡೋಸ್ ಮಾಡಿದ್ರೂ ಕೂಡ ಅದರ ವ್ಯಾಪ್ತಿ ಮತ್ತು ವ್ಯಾಖ್ಯಾನ ಹೆಸರಿಗಷ್ಟೇ ಸೀಮಿತ ಆಗಿಲ್ಲ. ಅದರಲ್ಲೊಂದು ಏನು ಸಾಂಸ್ಕೃತಿಕ ಮತ್ತು ದೇಶೀಯ ಮತ್ತು ಒಂದು ಸೀಮಿತ ಏನು ಪರಿಕಲ್ಪನೆಗೆ ಏನು ಅವಕಾಶ ಮಾಡಿಕೊಡುತ್ತೆ. ಆ ಮೂಲಕ ಏನು ಇಲ್ಲಿನ ಒಂದು ಎಂಟೈರ್ ಡೆಫಿನೇಷನ್ ಚೇಂಜ್ ಆಗುತ್ತೆ ಅನ್ನೋಂಥ ಒಂದು ಆತಂಕವನ್ನು ವ್ಯಕ್ತಪಡಿಸೋ ಮೂಲಕ ಆಕ್ಷೇಪಗಳನ್ನ ಮಾಡ್ತಾ ಇದ್ದಾರೆ. ಸೊ ಈ ಆಕ್ಷೇಪಗಳು ಬರುತ್ತೆ ಅಂತ ಖಂಡಿತ ಬಿಜೆಪಿ ಗೊತ್ತಿತ್ತು. ಸೊ ಆಕ್ಷೇಪಗಳಲ್ಲಿ ಒಂದು ಅವಕಾಶ ಇದೆ ಬಿಜೆಪಿಗೆ. ಸೊ ಇವರು ಭಾರತವನ್ನ ವಿರೋಧಿಸುವಂತವರು ಯಾವ ಕಾರಣಕ್ಕೆ ವಿರೋಧಿಸ್ತಾ ಇದ್ದಾರೆ, ಹೆಸರಲ್ಲಿ ಏನಿದೆ? ಸೊ ನಾವಿನ್ನೂ ಕೂಡ ಹಳೆಯ ಒಂದು ಏನು ಬ್ರಿಟಿಷರ ಒಂದು ಏನು ಆ ಒಂದು ಹೆರಿಟೇಜ್ ಎಲ್ಲ ಇರಬೇಕಾ, ನಮಗೆ ನಮ್ಮ ಸ್ವಂತಿಕೆ ಇಲ್ವಾ ಅನ್ನುವಂಥ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಪೂರಕವಾಗಿ ಈ ಒಂದು ಬೆಳವಣಿಗೆಗಳು ಅನುಕೂಲ ಆಗುತ್ತೆ. ಸೊ ಇವರು ಇಟ್ಟಿರುವಂಥ ಒಂದು ಏನು ಸ್ಟ್ರಾಟಜಿ ಗ್ಯಾಂಬ್ಲಿಂಗ್ ಏನಿದೆ, ಯಾವ ರೀತಿ ವರ್ಕ್ ಆಗುತ್ತೆ ಅನ್ನುವಂಥದ್ದು ಕ್ಲೋಸ್ ಟು ಎಲೆಕ್ಷನ್ ಖಂಡಿತ ಇದು ರಿಫ್ಲೆಕ್ಟ್ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ ಸ್ಮಿತಾ. ಮಧು ಹೇಳ್ತಾ ಇದ್ದ ಹಾಗೆ ಈ ರಾಷ್ಟ್ರೀಯವಾದ ಅದರ ಪರಿಕಲ್ಪನೆಗೆ ಮತ್ತಷ್ಟು ಹತ್ರ ಆಗೋ ಪ್ರಯತ್ನ, ನೀವು ಇದನ್ನು ವಿರೋಧಿಸ್ತೀರಾ? ಹಾಗಾದ್ರೆ ನೀವು ಇನ್ನೂ ಕೂಡ ಬ್ರಿಟಿಷರ ಆಳ್ವಿಕೆಯನ್ನೇ ನೀವು ಸಪೋರ್ಟ್ ಮಾಡಿದ ಹಾಗೆ ಅನ್ನೋ ರೀತಿಯ ಅಸ್ತ್ರಗಳು. ಸೊ ಒಂದು ಸ್ಟ್ರಾಂಗ್ ಅಸ್ತ್ರವನ್ನೇ ಬಳಸ್ಕೊಳ್ತಾ ಇದೆಯಾ NDA ಅಥವಾ ಬಿಜೆಪಿ ಈ INDIA ಮೈತ್ರಿಕೂಟದ ಸದಸ್ಯರ ವಿರುದ್ಧ ಅಂತ ಹೇಳಿ? ನಿಮಗೆ ಭಾರತೀಯ ಜನತಾ ಪಕ್ಷ ಅದೇನೇ ಇರ್ಬೋದು ಪ್ರಯೋಗಗಳನ್ನ ಮಾಡ್ತಾರೆ. ಆ ಪ್ರಯೋಗದಲ್ಲಿ ಯಶಸ್ವಿ ಆಗ್ತಾರಾ ಅಥವಾ ಬಿಡ್ತಾರಾ ಬೇರೆ. ನೀವು ಡಿಮಾನಿಟೈಸೇಷನ್ ಅನ್ನೋದು ಕಲ್ಪನೆ ಇದೆಯಲ್ಲ, ಅವರು ಎಷ್ಟು ಮಟ್ಟಿಗೆ ಸಕ್ಸಸ್ ಆದರು ಮತ್ತು ಎಷ್ಟು ಮಟ್ಟಿಗೆ ದುಡ್ಡು ಬಂತು ಅನ್ನೋದು ಮುಂದಿನ ಪ್ರಶ್ನೆ. ಅವರು ಪ್ರಯೋಗದಲ್ಲೂ ಕೂಡ ರಾಜಕೀಯ ಲಾಭವನ್ನು ಕೂಡ ಮಾಡ್ತಾರೆ. ರಾಜಕೀಯ ಮಾಡಲಿಕ್ಕಾಗೇ ಇರುವಂಥದ್ದು, ಅದರ ರಾಜಕೀಯ ಲಾಭ ನಷ್ಟವನ್ನ ಮಾಡ್ತಾರೆ. ಸದ್ಯ ಇದೀಗ ಪ್ರಯೋಗವನ್ನ ಮುಂದೆ ಇಟ್ಟಿದ್ದಾರೆ, ಅದರ ರಾಜಕೀಯ ಲಾಭ ಮತ್ತು ನಷ್ಟದ ಬಗ್ಗೆ ಕೂಡ ಮುಂದೆ ಇಟ್ಟಿದ್ದಾರೆ. ಇದನ್ನ ವಿಪಕ್ಷಗಳು ಯಾವ ರೀತಿ ರಿಸೀವ್ ಮಾಡ್ತಾರೆ ಅದ್ರ ಮೇಲೆ ಬಿಜೆಪಿಗೆ ಅದರ ಲಾಭ ಮತ್ತು ನಷ್ಟ ಇರುವಂಥದ್ದು. ವಿಪಕ್ಷಗಳು ಹೇಳ್ತಾರೆ INDIA ಮಾಡಿದ ಮೇಲೆ ಭಾರತನ ಕಲ್ಪನೆಯನ್ನು ಹುಟ್ಟಾಕ್ತಿದ್ದಾರೆ ಅನ್ನೋದು ಹೇಳ್ತಿದ್ದಾರೆ. ಬಿಜೆಪಿ ಹೇಳ್ತಿದೆ ಭರತ ಖಂಡ, ಭರತ ವರ್ಷ, ಭರತನಾಳಿದ ದೇಶ ಇದು ಅಂತ ಹೇಳ್ತಾರೆ. ಹಂಗೆ ಲೆಕ್ಕ ಹೋಗಿದ್ರೆ ನಮ್ಮ ಸಂಘ ಪರಿವಾರದವರ ವಿಶ್ವ ಹಿಂದೂ ಪರಿಷತ್ ಮೂಲಕ ಅವರ ಆಲೋಚನೆಗಳು ನೋಡಿದ್ರೆ ನಮ್ಮ ಶ್ರೀಲಂಕಾ, ಪಾಕಿಸ್ತಾನ್, ಅಫ್ಘಾನಿಸ್ತಾನ ಎಲ್ಲ ಕೂಡ ಭರತ ಖಂಡಕ್ಕೆ ಸೇರ್ಬೇಕಾಗತ್ತೆ. ಅದು ಅಷ್ಟು ಸುಲಭ ಅಲ್ಲ ಮತ್ತು ಆಗದ ಮಾತು. ಆದರೆ ಈಗ ಹೊಸ ಭಾರತ ಅನ್ನೋದೊಂದು ಹೊಸ ಚರ್ಚೆ ಹುಟ್ಟಾಕಿದಾರಲ್ಲ, ಈ ಚರ್ಚೆ ಬಹುಶಃ ಇನ್ನೊಂದು ದೊಡ್ಡ ಸ್ಟ್ರಾಟಜಿ ಅಂತಂದ್ರೆ ಪ್ರತಿಪಕ್ಷಗಳಿಗೆ ಅವಕಾಶ ಆಗುವಂತಹ ಅಸ್ತ್ರಗಳೇನಿದ್ವು
ಹಣದುಬ್ಬರ, ಬೆಲೆ ಏರಿಕೆ, Yes, ನಿರುದ್ಯೋಗ. ಅಥವಾ ನಿರುದ್ಯೋಗ, ಅಥವಾ ಎಷ್ಟು ಕಪ್ಪು ಹಣವನ್ನು ವಾಪಸ್ ತಂದ್ರಿ, ಇಂತಹ ಹಲವಾರು ವಿಚಾರಗಳನ್ನ ಅವರು ಪ್ರತಿ ಸಭೆಗಳಲ್ಲೂ ಕೂಡ divert ಮಾಡೋರು ಮಾಡ್ತಾ ಇದ್ರಲ್ಲ. ಸೊ ಅದರಲ್ಲಿ ಸಕ್ಸಸ್ ಆಗ್ತಾ ಇದೆ ಈಗ ಬಿಜೆಪಿ. ಸೊ ಈಗ ಮೂಲ ಉದ್ದೇಶ ಏನ್ ಬಂತು, ಈಗ ಸನಾತನ ಧರ್ಮದ ಚರ್ಚೆ ನಡೀತಾ ಇದೆ ಮತ್ತು ರಾಷ್ಟ್ರೀಯತೆ ಚರ್ಚೆ ನಡೀತಾ ಇದೆ, ಮತ್ತು ಈಗ ಇದೇನು ಹೊಸದಲ್ಲ, ಭಾರತೀಯ ನ್ಯಾಯ ಸಮಿತಿಯನ್ನ ಚೇಂಜ್ ಮಾಡಿದಾಗ್ಲೂ ಕೂಡ ಕೇಳ್ಬೋದಿತ್ತು. ಆದ್ರೆ ಇವಾಗ ಹೆಸರಿನ ಬಂದಾಗ ಅದರ ಸುತ್ತ ನಡೀತಾ ಇರುವಂತ ಚರ್ಚೆ ಹಲವಾರು ಅವರ ಮೂಲೋದ್ದೇಶ ಏನಿತ್ತು, ಅವರ ಒಂದು ಒಟ್ಟಾರೆ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಯಾವ ರೀತಿ ನಾವು ಮೋದಿ ಅವರನ್ನ ಎದುರಿಸಬೇಕು ಅಂತ, ಅದರಿಂದ ಡೈವರ್ಟ್ ಆಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಯುಸಿಸಿ ಕೂಡ ಪ್ರೆಸೆಂಟ್ ಅವರು ಪ್ರೆಸೆಂಟ್ ಈ ಕ್ಷಣದಲ್ಲಿ ಆ ವಿಚಾರದಲ್ಲಿ ರಾಜಕೀಯ ಚಾಣಕ್ಷತೆಯನ್ನಂತೂ ಖಂಡಿತ ಬಿಜೆಪಿ ಮೆರೆದಿದೆ. ಟಫರ್ ಟಾಸ್ಕ್ ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಅಥವಾ ಇದನ್ನ ಎದುರಿಸಲಿಕ್ಕೆ ವಿರೋಧ ಪಕ್ಷದವರಿಗೆ ಯಾವ ರೀತಿ ಫೇಸ್ ಮಾಡ್ತಾರೆ, ಯಾವ ರೀತಿ ಈ ಒಂದು ವಿಚಾರವನ್ನ ಚುನಾವಣೆ ತನಕ ತೆಗೆದುಕೊಂಡು ಹೋಗಿ ತಮಗೆ ಅನುಕೂಲ ಆಗೋ ರೀತಿಯಲ್ಲಿ ದಾಳವನ್ನ ಉರುಳಿಸ್ತಾರೆ, ಕಾದ್ ನೋಡೋಣ. ಮತ್ತಷ್ಟು ಬೆಳವಣಿಗೆಗಳು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಆಗ್ತಲೇ ಇರುತ್ತೆ. ಪ್ರತಿನಿತ್ಯ ಕೂಡ ಅದರ ವಿವರವಾದ ವಿಶ್ಲೇಷಣೆಯನ್ನ ಚುನಾವಣಾ ಚದುರಂಗ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗ್ತೀವಿ. ಇವತ್ತು ಸಮಯ ಇದ್ದದಷ್ಟೇ. ಧನ್ಯವಾದ ಇಬ್ಬರಿಗೂ ಕೂಡ ನನ್ನ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನೀವು ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಮ್ಮದು.